MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH 17 ಬಹುಶಃ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಎಷ್ಟು ದಿನಗಳು ಉಳಿದಿದೆ ಆಡಳಿತಕ್ಕೆ, ಅಧಿಕಾರಕ್ಕೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಆಗ 560+ ದಿನಗಳು ಈ ಕಟ್ ಆಫ್ ಆಗ್ತಾ ಬರ್ತಾ ಇದೆಯಲ್ಲ, ಹೆಚ್ಚು ಕಮ್ಮಿ ಲೆಕ್ಕ ಹಾಕಿದ್ರೆ ಚುನಾವಣೆಗೆ ಮುಂಚಿನ ಒಂದೂವರೆ ವರ್ಷವನ್ನ ನಾವು ಇದು ಚುನಾವಣಾ ವರ್ಷ ಅಂತ ಹೇಳಿ ಗಮನದಲ್ಲಿ ಇಟ್ಕೊಂಡ್ರು ಕೂಡ ಹೆಚ್ಚು ಕಮ್ಮಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಕೈಲಿರೋದು ಇವತ್ತಿನಿಂದ ಲೆಕ್ಕ ಹಾಕಿದ್ರೆ 530 ದಿನಗಳು. ಈ 530 ದಿನಗಳಲ್ಲಿ ಏನೆಲ್ಲ ಆಗಬೇಕು? ಆಡಳಿತ ಯಂತ್ರ ಚುರುಕಾಗಬೇಕು, ಜನಪರ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಕ್ಷೇತ್ರವಾರು ಗಮನ ಕೊಡಬೇಕು, ಶಾಸಕರ ವಿಶ್ವಾಸ, ಜನರ ವಿಶ್ವಾಸ ಸಂಪಾದನೆ ಆಗಬೇಕು, ಕಣ್ಣಿಗೆ ಕಾಣ್ತಿಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳು ಹಾಗೆ ಕೆಲ ವರ್ಗದ ಜನರು ಹೇಳ್ತಾ ಇರುವ ಅಭಿವೃದ್ಧಿ ಕಾಮಗಾರಿಗಳು ಇದನ್ನ ತ್ವರಿತಗತಿಯಲ್ಲಿ ಮಾಡಬೇಕು. ತಕ್ಷಣಕ್ಕಿರೋ ಸಮಸ್ಯೆಗಳು ಯಾವುದು? ಬರ, ನೆರೆ, ಇದನ್ನ ವಾರ್ ಫುಟೇಜ್ನಲ್ಲಿ ಅಂದರೆ ಯುದ್ಧೋಪಾದಿಯಲ್ಲಿ ಅದನ್ನು ಬಗೆಹರಿಸ್ಲಿಕ್ಕೆ ಮುಂದಾಗಬೇಕು. ಇಷ್ಟೆಲ್ಲ ಟಾಸ್ಕ್ಗಳು ಇರೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟೆಲ್ಲ ಟಾಸ್ಕ್ಗೆ ಸಹಕಾರಿಯಾಗುವಂತಹ ಸಚಿವ ಸಂಪುಟ ಇರಬೇಕು. ಆದರೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ ಹಾಗೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲೇನೆ 20 ಖಾತೆಗಳಿದೆ. ಯಾಕೆ? 13 ಬೇರೆ ಬೇರೆ ಮಂತ್ರಿಗಳಿಗೆ ಖಾತೆ ವರ್ಗಾವಣೆ ಆಗಿದೆ. ಇನ್ನು ಉಳಿದಿದೆಯಲ್ಲ ಅದನ್ನಿನ್ನೂ ಕೂಡ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ. ಅದರ ಜವಾಬ್ದಾರಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿದೆ. ಒಬ್ಬ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ 20 ಖಾತೆ, ಹಾಗೆ ಅಪೂರ್ಣವಾದ ಕ್ಯಾಬಿನೆಟ್. ಹೀಗಿರುವಾಗ ಸರ್ಕಾರದ ಕಡೆಯಿಂದ ಆಗಬೇಕಾದ ಕೆಲಸಗಳು ತ್ವರಿತಗತಿಯಲ್ಲಿ ಆಗಬೇಕು ಅನ್ನೋ ಇಚ್ಛಾಶಕ್ತಿ ಇದ್ರೂ ಕೂಡ ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ? ಈ ಕ್ಯಾಬಿನೆಟ್ ಡಿಲೇ ಅನ್ನೋದ್ರಿಂದ ಎಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ, ಜನಸಾಮಾನ್ಯರಿಗಾಗ್ತಾ ಇರುವ ತೊಂದರೆಗಳೇನು, ಈ ಡಿಲೇ ಕಾರಣ ಏನು? ಹೀಗೆ ಹುಟ್ಟಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹೆಚ್ಚು ಕಮ್ಮಿ 530 ದಿನ ಮಾತ್ರ. 2028ರ ಚುನಾವಣಾ ಪರ್ವದ ಲೆಕ್ಕ ಬಿಟ್ಟು ನೋಡಿದ್ರೆ ಉಳಿದಿರೋದು 530 ದಿನಗಳು ಮಾತ್ರ. ರಾಜ್ಯದಲ್ಲಿ ಡಿಕೆ ನೇತೃತ್ವದ ಕೈ ಸರ್ಕಾರ 2.0 ಅಸ್ತಿತ್ವಕ್ಕೆ ಉಳಿದಿರೋದು ಇನ್ನ 530 ದಿನ ಮಾತ್ರ. ಈ 530 ದಿನಗಳಲ್ಲಿ ಆಡಳಿತ ಚುರುಕಾಗಬೇಕು, ಜನಪರವಾಗಬೇಕು, ಮತದಾರರ ವಿಶ್ವಾಸ ಗಳಿಸೋಕೆ ಕ್ಷೇತ್ರವಾರು ಅಭಿವೃದ್ಧಿ ಆಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿರೋ ಸವಾಲುಗಳು ನೆರೆ, ಬರ, ಗ್ಯಾರಂಟಿ ಪರಿಷ್ಕರಣೆ, SIR ಇದೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಬೇಕು. ಬೇಕು ಅನ್ನೋದೇನೋ ಸರಿಯೇ, ಆದರೆ ಇದೆಲ್ಲ ಆಗ್ಬೇಕು ಅಂದ್ರೆ ಸರ್ಕಾರ ಪೂರ್ಣವಾಗಿರ್ಬೇಕು. ತಿಂಗಳಾಯ್ತು ಅಧಿಕಾರ ಹಿಡಿದು, ಆದ್ರೆ ಡಿಕೆ ಸರ್ಕಾರ ಇನ್ನೂ ಅಪೂರ್ಣ. ಕಾರಣ ಸಂಪುಟ ವಿಸ್ತರಣೆಯಲ್ಲಾಗ್ತಾ ಇರೋ ವಿಳಂಬ. ಈಗ ಮುಂದಕ್ಕೆ ಏನ್ ಮಾಡಬೇಕು, ಎಷ್ಟು ನಂಬರ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಹಳ ಸೀನಿಯರ್ಸ್ ಇದ್ದಾರೆ, 5 ಸತಿ 6 ಸತಿ 7 ಸತಿ ಗೆದ್ದಂತ MLAಗಳೆಲ್ಲ ಇದ್ದಾರೆ. ಅವರೆಲ್ಲ ಏನೂ ಆಗಿಲ್ಲ. ಈಗ ನೀವು ನೋಡಿದಿರಲ್ಲ, ದೊಡ್ಡ ಸೀನಿಯರ್ಸು ಎಷ್ಟೋ ಜನಕ್ಕೆ ನಾವಿನ್ನ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ. ಹಂಗೇನಿಲ್ಲ, ಏನು ಸ್ವಲ್ಪ ಮಟ್ಟಿಗೆ ಅಳಗಾಡ್ತದೆ, ಏನಾಗಲ್ಲ. 1-2 ಸಲ ಅಳಗಾಡ್ತದೆ. 2-3 ಸಲ ಅಳಗಾಡ್ದ ಏನು ಮಾಡ್ಲಿಕ್ಕೆ ಆಗಲ್ಲ. 2-3 ಸಲ ಮತ್ತೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅಲ್ಲೇ ಕೂಡಬೇಕಲ್ಲ. ಸಿದ್ದು ಡಿಕೆ ಬಣದ ಆಂತರಿಕ ಪೈಪೋಟಿಯೋ, ಡಿಕೆ ಹಠಾವೋ ಅಥವಾ ಡಿಕೆ ಕೈಮೀರಿದ ಪರಿಸ್ಥಿತಿಯೋ, ರಾಗ ನಿರಾಸಕ್ತಿಯೋ, ಒಟ್ನಲ್ಲಿ ಸಂಪುಟ ಭರ್ತಿ ಕಾರ್ಯ ವಿಳಂಬ ಆಗ್ತಾ ಇದೆ. ಸಹಜವಾಗಿ ಇದು ವಿಪಕ್ಷಗಳಿಗೆ ಆಹಾರವಾಗಿದೆ. ಬರ ಬಂದಿದೆ, ಮಂತ್ರಿಗಳಿದಾರ, ಕೃಷಿ ಮಂತ್ರಿ ಇದಾರ, ಮಂತ್ರಿಗಳಿಲ್ಲ. ಖಾತೆ ನಿರ್ವಹಣೆ ಮಾಡೋದು ಕಣ್ಣು ಮುಚ್ಚಾಲೆ ಆಟ. ಈಗ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ಆಗಿದ್ದು 10 ದಿನದಲ್ಲಿ ಎಲ್ಲ ಪೂರ್ಣ ಮಟ್ಟದ ಸಚಿವ ಸಂಪುಟ ಅಂದ್ರು. 30 ದಿನ ಆಯ್ತು, ಇನ್ನ ಅದ್ರ ಸುದ್ದಿನೇ ಇಲ್ಲ. ನೆಕ್ಸ್ಟ್ ಆಷಾಢ, ಅದಾದ್ಮೇಲೆ ಮಾರ್ನಾಮಿ, ಅದಾದ್ಮೇಲೆ ದೀಪಾವಳಿ, ಅದಾದ್ಮೇಲೆ ಇದು ಮುಗಿದೋಯ್ತು ಎಲೆಕ್ಷನ್. SIR ಹಿಡ್ಕೊಂಡು ಅಧಿವೇಶನ ಮುಂದಾಕ್ತಾ ಇದ್ದೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದ ಶಾಸಕರಿಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನ ಮಾಡಿದ್ರೆ ಈ ಸರ್ಕಾರದ ಬುಡ ಅಳ್ಳಾಡ್ತದೆ ಅನ್ನುವ ವಾಸ್ತವಿಕ ಸತ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಹಾಗಾಗಿ SIR ಅನ್ನ ನೆಪ ಒಡ್ಡಿ ಈಗ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರ್ತಾರೆ ಮೊದಲ ವಾರದಲ್ಲಿ. ತಿಂಗಳಾದ್ರೂ ಸಂಪುಟ ಪೂರ್ಣವಾಗದೇ ಇರೋದಕ್ಕೆ ಕಾರಣ ಏನು? ಆಗದೆ ಇರೋದ್ರಿಂದ ಆಗ್ತಾ ಇರೋ ಸಮಸ್ಯೆಗಳು ಏನು? ಆಡಳಿತ ಯಂತ್ರ ಅನುಭವಿಸ್ತಾ ಇರೋ ಅಸ್ಥಿರತೆ ಎಂತದ್ದು? ಬನ್ನಿ ಚರ್ಚೆ ಮಾಡೋಣ.
ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಕೆಲವೇ ಕ್ಷಣಗಳಲ್ಲಿ ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗುವ ದೂರವಾಣಿ ಸಂಖ್ಯೆಗಳು, ವಾಟ್ಸ್ಆ್ಯಪ್ ಅಥವಾ ಎಕ್ಸ್ ಖಾತೆಯ ಡೀಟೇಲ್ಸ್ನ ಮೂಲಕ ನೀವು ಕೂಡ ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಬಹುದು. ಇವತ್ತು ನಮಗೆ ನಿಮಗೆ ಸಂಬಂಧಪಟ್ಟ ವಿಚಾರ ಅಂದರೆ ಜನಸಾಮಾನ್ಯರ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕು ಅಂತಂದ್ರೆ ಸಂಪೂರ್ಣವಾದ ಕ್ಯಾಬಿನೆಟ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ ಇರೋದು ಬಹಳ ಮುಖ್ಯವಾಗುತ್ತೆ. ಹಿಂಗೆ ಅರ್ಧ ಆಗಿರುವ ಅಥವಾ ಅಪೂರ್ಣವಾಗಿರುವ ಕ್ಯಾಬಿನೆಟ್ ನಿಂದ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರ್ತಾ ಇದೆಯಾ? ಅದರಿಂದ ಜನಸಾಮಾನ್ಯರಿಗೆ ಆಗಬೇಕಾದ ಕೆಲಸಗಳು, ಅಭಿವೃದ್ಧಿ ಕಾಮಗಾರಿಗಳ ಮೇಲೆ ಹೊಡ್ತಾ ಬೀಳ್ತಾ ಇದೆಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಜನಾಭಿಪ್ರಾಯ ವೇದಿಕೆ ಮೂಲಕ ಹಂಚಿಕೊಳ್ಬಹುದು. ನಿಮ್ಮ ಚರ್ಚೆಯಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಕನೆಕ್ಟೆಡ್ ಇದ್ದಾರೆ ಹೊರಗಿನಿಂದ, ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ದಿನೇಶ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ನಾಗೇಂದ್ರ ಬಾಬು ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರನ್ನ ಸಂಪುಟದ ಒಳಗೆ ತಗೊಳ್ಬೇಕು ತಗೊಳ್ಬಾರ್ದು ಅನ್ನೋದು ಈ ಮಾತನ್ನು ಪದೇ ಪದೇ ನಿಮ್ಮದೇ ಪಕ್ಷದ ನಾಯಕರ ಬಾಯಿಂದ ಕೇಳಿದೀವಿ. ಪರಮಾಧಿಕಾರ DK ಶಿವಕುಮಾರ್ ಅವ್ರ ಕೈಯಲ್ಲಿ ಇದೆ ಅಂತ ಅಂದಮೇಲೆ ಡಿಲೇ ಯಾಕೆ ಅಂತ? 1 ತಿಂಗಳಾಗೋಯ್ತಪ್ಪ ಈಗಿರುವ 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಇಲ್ಲ, ಖಂಡಿತವಾಗಿ ಈಗ ಪರಮಾಧಿಕಾರ ಮುಖ್ಯಮಂತ್ರಿಗಳದೇ. ಅದು ಎಲ್ಲ ಸರ್ಕಾರದಲ್ಲಿ ಯಾವುದೇ ಸಮಯದಲ್ಲೂ ಕೂಡ ಪರಮಾಧಿಕಾರ ಮುಖ್ಯಮಂತ್ರಿಗಳದೇ ಇರ್ತದೆ. ಆದರೆ ಅವರೇನು ಮಾಡ್ತಾರೆ ಅಂದರೆ ಹಿರಿಯ ನಾಯಕರುಗಳು ಮತ್ತು ಹೈಕಮಾಂಡ್ ಜೊತೆಗೆ ಒಂದು ಸಮಾಲೋಚನೆ ಮಾಡ್ತಾರೆ. ಜಾತಿವಾರು, ಹಿರಿತನ, ಪ್ರಾದೇಶಿಕತೆ ಇವೆಲ್ಲ ನೋಡಿಕೊಂಡು ಮಂತ್ರಿಗೆ ಕೊಡಬೇಕಾಗತಕ್ಕ ಚರ್ಚೆ ಮಾಡ್ತಾರೆ. ಅದು ಒಂದು ಸ್ವಾಭಾವಿಕ ಪ್ರಕ್ರಿಯೆ ಅದು. ಸೊ ಆ ನಿಟ್ಟಿನಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಈಗಾಗಲೇ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ BK ಹರಿಪ್ರಸಾದ್, ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ, ಸುರ್ಜೇವಾಲ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಬೇಕಾದ್ರೆ ಅವರು ಡೆಲ್ಲಿನಲ್ಲಿ ಹೋಗಿ ಬೇಕಾದ್ರೆ KC ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಮಾಡಿ ಅದು ಪಟ್ಟಿಯನ್ನು ಬಿಡುಗಡೆ ಮಾಡ್ಬೋದು. ಅದರೊಳಗೆ ಏನಿಲ್ಲ, ಅವ್ರು ಸಮಾಲೋಚನೆ ಮಾಡೋರಿಗೆ ಏನು ತಪ್ಪಿಲ್ಲ ಹಿರಿಯ ನಾಯಕರ ಜೊತೆಗೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅನ್ನೋದು ನಾನು ಕೂಡ ಅದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಅದು ಸರಿಯಾದ ಮಾತು. ಆಮೇಲೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ನೇರವಾಗಿ ಖುದ್ದಾಗಿ ಪ್ರತಿಯೊಂದು ಇಲಾಖೆಯಲ್ಲೂ ಜಿಲ್ಲಾಧಿಕಾರಿಗಳಾಗ್ಬೋದು, ಆಮೇಲೆ ಎಲ್ಲ CEO-ಗಳನ್ನಾಗ್ಬೋದು, ಎಲ್ಲ ರೀತಿಯ ವಿಭಾಗಗಳ ಇಲಾಖೆಗಳ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಂಪೂರ್ಣವಾಗಿ ಸಮಯವನ್ನು ಕೊಟ್ಬಿಟ್ಟಿದ್ದಾರೆ. ಮಾನ್ಯ DK ಶಿವಕುಮಾರ್ ನಾವು ಇಷ್ಟು ಸಮಯ ಕೊಡ್ತಾರೆ ನಾವು ಅನ್ಕೊಂಡಿರಲಿಲ್ಲ. ನಾವು ಮುಂಚೆ ಅನ್ಕೊಂತಾ ಇದ್ವಿ ಅವರು ರಾಜಕಾರಣಿಯೂ ಹೌದು, ಕೃಷಿಕರು ಹೌದು, ಬಿಸ್ನೆಸ್ ಮ್ಯಾನು ಹೌದು, ಈ ಥರ ಎಲ್ಲ. ಬಟ್ ಇಷ್ಟೊಂದು ಸಮಯ ಕೊಡ್ತಾರೆ ನಮಗೂ ಬಹಳ ಸಂತೋಷ ಆಗಿದೆ. ಮಾನ್ಯ DK ಶಿವಕುಮಾರ್ ಅವರು ಡೇ 1ನಿಂದನೂ ಕೂಡ ಬಹಳಷ್ಟು ಸಮಯವನ್ನು ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ಮತ್ತೆ ಚರ್ಚೆಗಳಲ್ಲಿ, ಸಂವಾದದಲ್ಲಿ ಮತ್ತು ನಿರ್ದೇಶನಗಳೊಳಗೆ ತೊಡಗಿಸಿಕೊಂಡಿದ್ದಾರೆ. ಕರೆಕ್ಟ್ ಅಲ್ಲ, ನಾನು ನೀವು ಅಧಿಕಾರ ಅಂತಂದಾಗ ಪರಮಾಧಿಕಾರ ಹೌದು ಅಂದಾಗ್ಲೇ ನಾನು ಕೇಳೋಣ ಅನ್ಕೊಂಡೆ, ಇಂಟ್ರಪ್ಟ್ ಮಾಡೋದು ಬೇಡ ಅಂತ ಸುಮ್ಮನಿದೆ. ನಿಜ ಟೈಮ್ ಕೊಡ್ತಿದ್ದಾರೆ, ಬಟ್ ಟೈಮ್ ಒಂದೇ ಸಾಕಾಗೋದಿಲ್ವಲ್ಲ ನಟರಾಜ್ ಗೌಡ್ರೆ? ನಿಮಗೂ ಗೊತ್ತಿದೆ ಈ ಅಧಿಕಾರ ಅನ್ನೋದು ಹೆಚ್ಚಿಗೆ ಹೊರೆ ಆಗ್ಬಿಟ್ರೆ, ನಾನು ಆಗ್ಲೇ ಹೇಳ್ತಿದ್ದೆ 20 ಖಾತೆ ಖಾಲಿ ಇರೋದು ಯಾರು ನೋಡ್ಕೊಳ್ತಿದ್ದಾರೆ? DK ಶಿವಕುಮಾರ್ ಅವರು. ಈಗ ಟೈಮ್ ಕೊಡ್ತಿದ್ದಾರೆ ಸರಿ, ಎಫಿಷಿಯನ್ಸಿ ಅನ್ನೋದು ಒಂದು ಇರುತ್ತಲ್ಲ. ಇಲ್ಲ, ಈಗ ಖಂಡಿತವಾಗಿ ಈಗ ನಾವು ಪ್ರತಿಯೊಬ್ಬ ಇಂಡಿವಿಜುವಲ್ ಆಗಿ ಒಂದು ಮಂತ್ರಿಗಳಿರಬೇಕು. ಇನ್ನು 19 ಮಂತ್ರಿಗಳು ಮಾಡಲಿಕ್ಕೆ, 18 ಮಂತ್ರಿಗಳು ಮಾಡಲಿಕ್ಕೆ ಸಂಪೂರ್ಣ ಅವಕಾಶಗಳಿದ್ದಾವೆ. ಸುಮಾರು ಇನ್ನು 18 ಮಂತ್ರಿಗಳನ್ನ ಮಾಡ್ತಾರೆ ಅಂತ ಮಾಹಿತಿ ಇದೆ. 31, 32ಕ್ಕೆ ಅದನ್ನು ನಿಲ್ಲಿಸ್ತಾರೆ. ಆದರೆ ಒಂದಂತೂ ಸ್ಪಷ್ಟ, ಮಾನ್ಯ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನಾಗಿ ಮಾಡಿದ್ದಾರೆ, ಅವ್ರಿಗೂ ಟಾಸ್ಕ್ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೂ ಹೋಗಬೇಕು. ಆ ಜಿಲ್ಲೆಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ದಿನ ಕೂತ್ಕೊಳ್ಬೇಕು. ತಹಸೀಲ್ದಾರ್ಗಳು ಮತ್ತು EOಗಳು ಆಮೇಲೆ ಎಲ್ಲ ಅಧಿಕಾರಿಗಳ ಕರೆದು ಜನವರ ಅಹವಾಲುಗಳನ್ನು ಅಲ್ಲೇ ನೇರವಾಗಿ ಪರಿಹರಿಸಬೇಕು. ಈ ಥರನೂ ಕೂಡ ಎಲ್ಲರೂ ಟಾಸ್ಕ್ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ, ಎಲ್ಲ ಶಾಸಕರು ಕಾರ್ಯಪ್ರವೃತ್ತರಾಗಿದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು ಚೆನ್ನಾಗಿ ಕಾರ್ಯನಿರ್ವಹಿತರಾಗಿದ್ದಾರೆ. ಅದರೊಳಗೆ ನಮಗೆ ಆಡಳಿತ ಎಲ್ಲೂ ಸಣ್ಣ ಮಟ್ಟದ ಲೋಪ ಆಗಿದೆ, ಕೊರತೆ ಆಗಿದೆ ಅಂತ ಅನಿಸ್ತಾ ಇಲ್ಲ. ಆದರೂ ಕೂಡ ಮಂತ್ರಿಗೆ ಪಟ್ಟ ಏನು ಮಂತ್ರಿಗಳು ಕೊಡಬೇಕು, ವಿಸ್ತರಣೆ ಆಗಬೇಕು, ಸಂಪೂರ್ಣ ವಿಸ್ತರಣೆ ಆಗಬೇಕು. ಆ ಮಂತ್ರಿಗಳು ಕೇಂದ್ರ ಸರ್ಕಾರ ಜೊತೆಗೆ ಸಮನ್ವಯ ಮಾಡಿ ಅಲ್ಲಿ ಡೆಲ್ಲಿಗೆ ಹೋಗಿ ನಾವು ಬರಬೇಕಾದಂತಹ ಪಾಲು, ತೆರಿಗೆ ಅಥವಾ ಬಜೆಟ್ ಅಲ್ಲಿ ಏನು ಅಲೋಕೇಶನ್, ಈ ರೀತಿಯ ಯೋಜನೆಗಳು ತಗೊಂಬರೋಗಳಿಗೆ ತಲ್ಲೀನರಾಗಬೇಕು. ಬರೀ ಅಧಿಕಾರಿಗಳು ಮಾತ್ರ ಅಲ್ಲ, ಖಂಡಿತವಾಗಿ ನೀವು ಹೇಳಿದ ಹೋಗ್ತೀವಿ. ಈ ತಿಂಗಳಲ್ಲಿ ಪ್ರಾಬಲಿ ಇನ್ನು ಕೆಲವೇ ದಿನಗಳಲ್ಲಿ ಮಂತ್ರಿಗಿರಿ ಏನು ಸಂಪುಟ ವಿಸ್ತರಣೆ ಆಗಬೇಕಾಗಿದೆ, ಅದು ಆಗುತ್ತೆ. ಸರಿ, ಇಟ್ನಾಳ್ ಸರ್ ಕರೆಕ್ಟು. ಎಲ್ಲ ಕೆಲಸವನ್ನ DK ಶಿವಕುಮಾರ್ ಅವರು ನಿರ್ವಹಿಸ್ತಿದ್ದಾರೆ, ಸಭೆಗಳನ್ನು ಮಾಡ್ತಿದ್ದಾರೆ, ಹೆಚ್ಚಿಗೆ ಸಮಯ ಕೊಡ್ತಿದ್ದಾರೆ. ಬಟ್ ಈ ಬರ್ಡನ್ ಅನ್ನೋದಿರುತ್ತಲ್ಲ, ನಾನು ಮತ್ತೆ ಕೇಳ್ತಿದ್ದೀನಿ, ಉಳಿದಿರುವ ಸರಿಸುಮಾರು 18ರಿಂದ 20 ಪ್ರಮುಖ ಖಾತೆಗಳ ಜವಾಬ್ದಾರಿ
ಹಾಗೆ ಭರ್ತಿ ಆಗಿರೋದು ಕೇವಲ 41% ಮಾತ್ರ ಕ್ಯಾಬಿನೆಟ್. ಇದೆಲ್ಲ ಕೆಲಸ ನಾನು ಒಬ್ಬನೇ ಮಾಡ್ತೀನಿ. ಈಗ ಬಿಜೆಪಿ ಅವ್ರ ಮೇಲೆ ಹೇಳ್ಬೋದು ಕಾಂಗ್ರೆಸ್ನವರು, ಯಡಿಯೂರಪ್ಪನವ್ರು ಇರ್ಬೇಕಾದ್ರೆ 19ರಲ್ಲಿ ನಾವು ನೋಡಿರ್ಲಿಲ್ವಾ ಅವ್ರು ಎಷ್ಟು ತಿಂಗಳು ಒಬ್ಬರೇ ಇದ್ರು ಅಂತ ಹೇಳಿ. ಬಟ್ ನಮಗೆ ಬೇಕಾಗಿರೋದೇನು, ಕೆಲಸ ಕರೆಕ್ಟಾಗಿ ಆಗ್ತಾ ಇದೆಯಾ, ಆಗ್ತಿರುವ ಕೆಲಸ ಸಮಯಕ್ಕೆ ಆಗ್ತಾ ಇದೆಯಾ, ಸಮಯಕ್ಕೆ ಆಗ್ತಿರೋ ಕೆಲಸ ಜನರಿಗೆ ಅನುಕೂಲ ಆಗ್ತಿದೆಯಾ ಅಂತ. ಹಿಂಗೆ 20 ಖಾತೆ ಮುಖ್ಯಮಂತ್ರಿಗಳ ಹೆಗಲ ಮೇಲಿರೋದು ಎಷ್ಟು ದೊಡ್ಡ ಬರ್ಡನ್ ಸರ್? ಇಲ್ಲ, ಒಂದು ಪಾಲಿಸಿ ಡಿಸಿಷನ್ ತಗೊಂಡಿದ್ರೆ ಕಾಂಗ್ರೆಸ್ ಪಕ್ಷ, ಹಾಗೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಒಂದು ಪಾಲಿಸಿ ಡಿಸಿಷನ್ ತಗೊಂಡು ಅನೇಕ ಮಂತ್ರಿಗಳ ಹತ್ರ 4-6 ಖಾತೆಗಳಿದ್ದು, ಆ ರೀತಿ ಒಂದು ಡಿಸಿಷನ್ ತಗೊಂಡ್ರೆ ಅನೇಕ ಮಂತ್ರಿಗಳಿಗೆ ಬೇರೆ ಬೇರೆ ಖಾತೆಗಳು ಇರ್ಬೋದಾಗಿತ್ತಿರಲಿ. ಅದರ ಆಚೆ ಏನಾಗಿದೆ, ಇಷ್ಟೆಲ್ಲ ಖಾತೆಗಳು ಮುಖ್ಯಮಂತ್ರಿಗಳ ಹತ್ರ ಇರೋದು ಮತ್ತು ಮುಖ್ಯಮಂತ್ರಿಗಳ ಸಾಮರ್ಥ್ಯದ ಬಗ್ಗೆ ಅವರು ಡೌಟ್ ಇಲ್ಲ. ಬಟ್ ಇಸ್ ಇಟ್ ರಿಯಲಿ ಫೀಸಿಬಲ್? ಅದು ಕಾರ್ಯ ಸಾಧುನಾ ಈಗ ಸದ್ಯದ ಪರಿಸ್ಥಿತಿಯಲ್ಲಿ? ಯಾಕಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಇರುವ ಸವಾಲುಗಳು ಕೇವಲ ಆಡಳಿತ ಮಾತ್ರ ಅಲ್ಲ, ರಾಜಕೀಯ ಸಮಸ್ಯೆಗಳು ಸಾವಿರ ಇದ್ದಾವೆ. ಮುಂದೆ ಚುನಾವಣೆ ಇದೆ, ಅದರಲ್ಲೇ ಈಗ ಈ SIR ಮತ್ತು ಮುಂದೆ ಸೆನ್ಸಸ್ ನಡೀತದೆ, ಆಮೇಲೆ ಈ GBA ಚುನಾವಣೆಗಳು, ಲೋಕಲ್ ಬಾಡಿ ಎಲೆಕ್ಷನ್ಗಳು, 1-2 ಸಾವಿರಾರು ಸವಾಲುಗಳಿದ್ದಾವೆ. ಇದೆಲ್ಲವನ್ನು ಒಬ್ಬನೇ ಎದುರಿಸ್ತೇನಂತ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಿಕ್ಕಿಲ್ಲ. ಕ್ಯಾಬಿನೆಟನ್ನು ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಮತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಮೊದಲು ನಾವು ಮಾತಾಡ್ಕೊಂಡ್ವಲ್ಲ, ಎಲ್ಲದಕ್ಕೂ ಹೈಕಮಾಂಡೇ ಬರಬೇಕು ಅನ್ನೋದು ಸ್ವಲ್ಪ ಆಭಾಸ ಆಗ್ತದೆ. ಬಟ್ ಅದಕ್ಕೆ ಏನಾಗುತ್ತೆ ಅಂದರೆ, ನಾವು ಗೊತ್ತು ನಮಗೆ ಯಾವುದೇ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳೇ ಪರಮಾಧಿಕಾರನೇ ಇರ್ತದೆ ಸಂಪುಟವನ್ನು ರಚನೆ ಮಾಡೋದ್ರಲ್ಲಿ. ಬಟ್ ಪ್ರಾಕ್ಟಿಕಲಿ ಆಗಿಲ್ವೇ? ಯಾವುದೇ ಪಕ್ಷ ಆಗಲಿ, ಯಾವುದೇ ಮುಖ್ಯಮಂತ್ರಿ ಆಗಲಿ ಒಂದು ಸಂಘಟನೆಯ ಭಾಗ ಆಗಿರೋದ್ರಿಂದ ಆ ಸಂಘಟನೆ ಅಧ್ಯಕ್ಷರು, ಅಲ್ಲಿನ ಹಿರಿಯರು, ಅವರ ನಾಯಕರುಗಳ ಮಾರ್ಗದರ್ಶನ ತಗೊಂಡೇ ಮಾಡಬೇಕಾಗ್ತದೆ. ಮತ್ತು ಅಲ್ಲಿನ ಅನೇಕರ ಅನುಭವಕ್ಕೆ ಮತ್ತು ಹೊಸ ಮುಖಗಳಿಗೆ ಏನು ಆದ್ಯತೆ ಕೊಡಬೇಕು ಇದೆಲ್ಲ ಮಾಡಬೇಕಾಗ್ತದೆ. ಇಲ್ಲಿ ಸದ್ಯದ ಮಟ್ಟಿಗೆ ಇರುವ ಸವಾಲು ಏನಂದರೆ, ಮೊದಲನೇ ಹಂತದ ಸಂಪುಟ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರ ಹಳೆ ಸಂಪುಟ ಆಗಿತ್ತು. ಸಿದ್ದರಾಮಯ್ಯ ಸಂಪುಟಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ. ಯತೀಂದ್ರ ಅವರೊಬ್ರು ಸಿದ್ದರಾಮಯ್ಯ ಅಲ್ವಾ? ಹೀಗಿರುವಾಗ ಎರಡನೇ ಹಂತದಲ್ಲಿ ಮತ್ತು ಮುಂದಿನ ಹಂತಗಳಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಆದ್ಯತೆ ಏನಿತ್ತು, ಯುವಕರಿಗೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ. ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಒಲವು ಅದೇ ಥರ ಇದ್ದಂಗಿದೆ. ಬಟ್ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾದ್ರೆ ಅದಕ್ಕೂ ಕೂಡ ಪಕ್ಷದ ಹಿರಿಯರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಇವರ ಸಮ್ಮತಿ ಬೇಕೇ ಬೇಕಾಗ್ತದೆ. ಬಹುಶಃ ಅದಕ್ಕೋಸ್ಕರ ಟೈಮ್ ತಗೊಳ್ತದೇನೋ. ಬಟ್ ಇದು ಎಷ್ಟು ಮುಂದೆ ಹೋದಷ್ಟು ಎಷ್ಟು ಇದು ಎಳಿತದೆ ಅಷ್ಟು ಕಷ್ಟ ಆಗ್ತದೆ. ಡಿ ಕೆ ಶಿವಕುಮಾರ್ ಅವ್ರಿಗೇನೆ ಕಷ್ಟ, ಆಡಳಿತ ಕಷ್ಟ ಆಗ್ತದೆ, ಮುಂದಿನ ದಿನಗಳಲ್ಲಿ ಜನರಿಗೂ ಕಷ್ಟ ಆಗುವ ಸಾಧ್ಯ. ಟೈಮ್ ಕೊಡ್ತಾ ಇರೋ ಬಗ್ಗೆ ಸದ್ಯದ ಸುದ್ದಿಗಳು ನೋಡ್ತಾ ಇದ್ರೆ, ನೀವು ಸಿದ್ದರಾಮಯ್ಯ ಅಂತ ಹೇಳಿದ್ದಕ್ಕೆ ಪ್ರಶ್ನೆಯನ್ನು ಬಿಜೆಪಿ ಅವರಿಗೆ ವರ್ಗಾವಣೆ ಮಾಡ್ತಿದ್ದೀನಿ. ಬಹುಶಃ ಅವರಿಗೆ ಫೇವ್ರೆಟ್ ಟಾಪಿಕ್ ಕೂಡ ಅಂದ್ರೆ ಸಮನ್ವಯತೆ ಇಲ್ಲ. ಸಿದ್ದರಾಮಯ್ಯನವ್ರು ಸೈಲೆಂಟ್ ಆಗಿ ಕೂರೋರಲ್ಲ, ಸುಮ್ಮನೆ ಕೂತಿದ್ರು ಕೂಡ ಒಳಗೊಳಗೆ ಏನೇನೋ ಮಾಡ್ತಾ ಇರ್ತಾರೆ. ಬಹುಶಃ ಈ ಸಂಪುಟ ವಿಸ್ತರಣೆ ವಿಚಾರದಲ್ಲೂ ಚಂದ್ರಶೇಖರ್ ಅವರೇ, ಸಿದ್ದರಾಮಯ್ಯನವರ ಬಣ, ಡಿ ಕೆ ಶಿವಕುಮಾರ್ ಅವರ ಬಣ, ಆ ಸಮನ್ವಯತೆ ಇದ್ದಿದ್ರೆ ಇಷ್ಟು ಡಿಲೇ ಆಗ್ತಿರ್ಲಿಲ್ವಾ? ಇವರಿಬ್ಬರು ನಾಯಕರು ಒಂದು ಪೇಜಲ್ಲಿದ್ದು ಆ ನಿರ್ಧಾರವನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಿದ್ರೆ ಇಷ್ಟು ಡಿಲೇ ಆಗ್ತಿರ್ಲಿಲ್ವಾ? ಹಿಂಗೆ ಆಗ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆಗಳು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗಬಹುದು. ಅನುಮಾನಕ್ಕೇನು ಲಿಮಿಟ್ ಇಲ್ಲ ಅಲ್ಲ? ಸ್ಮಿತಾ, ಅವರಿಬ್ಬರು ಅಧಿಕಾರಕ್ಕೆ ಬಡ್ದಾಡ್ಕೊಂಡು ಹಾಳಾಗೋಗ್ಲಿ, ಆದರೆ ರಾಜ್ಯದ ಜನರ ವಿಚಾರವನ್ನು ಮಾತಾಡಿದ್ರೆ ನೋಡಿ, ಒಂದು ಕಡೆಗೆ ಅತಿವೃಷ್ಟಿ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಮತ್ತೊಂದು ಕಡೆಗೆ ಬರ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿಯಾಗಿ ಅತಿ ಹೆಚ್ಚು ನೀರನ್ನು ಬೆಳಗಾವಿಗೆ ಬಿಟ್ಟಿದ್ದಾರೆ. ಈಗ ಅಲ್ಲಿರ್ತಕ್ಕಂಥ ಅತಿ ಹೆಚ್ಚು ನೀರನ್ನು ಇವರು ಸ್ಟೋರ್ ಮಾಡಿ ಜಲಾಶಯಗಳಿಗೆ ಅದನ್ನು ವರ್ಗಾವಣೆ ಮಾಡಬೇಕು. ಇಷ್ಟು ಕೆಲಸವನ್ನು ಮಾಡಬೇಕಾಗಿರೋರು ಯಾರು? ಜಲಸಂಪನ್ಮೂಲ ಸಚಿವರು. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಸಚಿವ ಕೊಟ್ಟ ಮೇಲೆ ಅವರು ಮುನ್ಸ್ಕೊಂಡು ಹೋದ್ಮೇಲೆ ಒಂದೇ ಒಂದು ಮೀಟಿಂಗನ್ನು ಕಾರ್ಯದರ್ಶಿಗಳದಾಗಲಿ ಯಾವ್ದಾದ್ರು ಒಂದು ಮೀಟಿಂಗ್ ಕರೆದಿದ್ದಾರಾ? ಮೀಟಿಂಗ್ ಹಾಳಾಗೋಗ್ಲಿ, ಆನ್ಲೈನಲ್ಲಾದರೂ ಯಾರಾದ್ರು ಮಾತಾಡ್ಸಿದಾರಾ? ಯಾವ ಮಟ್ಟಕ್ಕೆ ಅವರಿಗೆ ಅಸಹನೆ ಇದೆ ಅಂತ ಹೇಳಿದ್ರೆ, ಈವನ್ ಅದ 3 ಕ್ರೆಸ್ಟ್ ಗೇಟ್ಗಳನ್ನ ಓಪನ್ ಮಾಡಿದ್ರಲ್ಲ, ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ದಿಲ್ಲ, ಅದಕ್ಕೂ ಕೂಡ ಜಲಸಂಪನ್ಮೂಲ ಸಚಿವ ಅವ್ರದೇ ಖಾತೆಯ ಸಮಾರಂಭ ಅದು, ಅದಕ್ಕೂ ಬಹಿಷ್ಕಾರ ಹೋಗಿದ್ದಾರೆ ಅಂತ ಹೇಳಿದ್ರೆ ಇವರ ಒಂದು ವೀಕ್ಷಣೆ ಮಾಡ್ಕೊಂಡು ಬಂದಿದ್ರು. ಬಂದೆ ಮೇಡಮ್, ಯಾವ ಕಾರ್ಯಕ್ರಮ ಅಟೆಂಡ್, ಯಾವ ಮೀಟಿಂಗ್ ತಗೊಂಡಿದ್ದಾರೆ ಇಲ್ಲಿವರೆಗೂ? ಯಾಕೆ ಇಷ್ಟು ನೋಡಿ, ಈ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಪಾಹಪಿಗೆ, ಈ ಕಾಂಗ್ರೆಸ್ ದುರಾಡಳಿತಕ್ಕೆ ರಾಜ್ಯದ ರೈತರು ಹೇಗೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಮೇಕೆದಾಟು ಅಂತೇಳಿ ಮೀಸೆ ಕಿತ್ಕೊಂಡು ಇವತ್ತು ಜನಗಳಿಗೆ ಕಿವಿಗೂ ಇಟ್ಬಿಟ್ಟು ಅಧಿಕಾರಕ್ಕೆ ಬಂದ್ರಲ್ಲ, ಈ ಮೇಕೆದಾಟು ಮಾಡಬಾರ್ದು ಅಂತೇಳಿ 2ನೇ ಕಾವೇರಿ ನ್ಯಾಯಾಧೀಕರಣ ಸಮಿತಿ ರಚನೆ ಮಾಡಿ ಅಂತೇಳಿ DMK ಪಕ್ಷ ಆಗ ಅಧಿಕಾರದಲ್ಲಿದ್ದಾಗ ಡಿಸೆಂಬರ್ ಮಾರ್ಚ್ 25ಕ್ಕೆ ಒಂದು ಪತ್ರ ಬರೆಯುತ್ತೆ ಕೇಂದ್ರ ಸರ್ಕಾರಕ್ಕೆ. ಅದಾದ್ಮೇಲೆ ಮತ್ತೆ ಮಾರ್ಚ್ 26ಕ್ಕೆ ಒಂದು ಪತ್ರ ಬರೆಯುತ್ತೆ. ಅದಾದ್ಮೇಲೆ ಮೇ 2ನೇ ತಾರೀಕು ಯಾವ ಸರ್ಕಾರ ಇರಲಿಲ್ಲ, ರಿಸಲ್ಟ್ 4ನೇ ತಾರೀಕಿಗೆ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲೂ ತಮಿಳುನಾಡಿಂದ 3ನೇ ಪತ್ರ ಹೋಗುತ್ತೆ, ನ್ಯಾಯಾಧೀಕರಣವನ್ನು ರಚನೆ ಮಾಡಿ, 2ನೇ ನ್ಯಾಯಾಧೀಕರಣ ರಚನೆ ಮಾಡಿ ಅಲ್ಲಿವರೆಗೂ ಯಾವುದೇ ಮಾಡೋದಕ್ಕೆ ಪ್ರಯತ್ನ, ಮೇಕೆದಾಟಿಗೆ ಪರ್ಮಿಷನ್ ಕೊಡಬೇಡಿ ಅಂತೇಳಿ 3 ಲೆಟರ್ ಹೋಗಿದ್ದಿಲ್ಲ 2 ವರ್ಷದಿಂದ. ಇವರೇನು ಕತ್ತೆ ಕಾಯ್ತಾ ಕೂತಿದ್ದಾರೆ ಸರ್ಕಾರದವರು?
ಅದಕ್ಕೊಂದು ರಿಪ್ಲೈ ಕೊಡಬೇಕು, ಅದಕ್ಕೊಂದು ಅಫಿಡವಿಟ್ ಹಾಕಬೇಕು ಅಂತ ಜ್ಞಾನ ಇಲ್ವೇ ಅವರಿಗೆ? ನೋಡಿ, ಸುಪ್ರೀಂ ಕೋರ್ಟ್ ಇವ್ರ ಪರವಾಗಿ ತೀರ್ಮಾನ ಕೊಡ್ತು. BR ಗವಾಯಿ ಅವ್ರದ್ದು ಏನು ಮೇಕೆದಾಟಿಗೆ ತಕರಾರು ಅರ್ಜಿನ ಸಲ್ಲಿಸಿತ್ತು ತಮಿಳುನಾಡು ಸರ್ಕಾರ, ಅದನ್ನ ವಜಾ ಮಾಡ್ತು ತ್ರಿಸದಸ್ಯ ಪೀಠ. ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ಮೇಲೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಇವ್ರು ಕೇಂದ್ರಕ್ಕೆ ಪತ್ರ ಬರೆದು ಇಷ್ಟೊತ್ತಿಗಾಗಲೇ ನನಗೆ ಕೆಲಸ ಶುರು ಮಾಡಬೇಕಿತ್ತು. ಇಲ್ಲಿವರೆಗೂ ಆ ಕಡೆ ಒಂದು ಪತ್ರ ಬರ್ದಿಲ್ಲಲ್ಲ, ಏನ್ ಇದು ಮಾನ ಮರ್ಯಾದೆ ಇದೆಯಾ ಈ ಕಾಂಗ್ರೆಸ್ ಅವ್ರಿಗೆ ಅಂತೇಳಿ. ಇವತ್ತು ನೋಡಿ, ಬಳ್ಳಾರಿಯಿಂದ ಹಿಡ್ಕೊಂಡು ಬಳ್ಳಾರಿ, ಹೊಸಪೇಟೆ, ರಾಯಚೂರು, ಅಲ್ಲಿಂದ ಪಡ್ಕೊಂಡು ಇವನ್ ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಕಡೆಗೆ ಬರ ಬಂದು ಕೂತಿದೆ. 80ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಆಗಿದ್ದಾವೆ. ಇನ್ನೊಂದಷ್ಟು ತಾಲೂಕುಗಳಲ್ಲಿ ವಿಪರೀತ ಪ್ರವಾಹ ಇದೆ. ಬರ ಬಂದಿರೋ ಕಡೆಗೆ ಬರವನ್ನು ಘೋಷಣೆ ಮಾಡಿಲ್ಲ ಇಲ್ಲಿವರೆಗೂ. ಅಥವಾ ಬೇರೆ ಏನೋ ಪರಿಹಾರಗಳು ಮಾಡಬೇಕಾ, ರೈತರಿಗೆ ಕಿಟ್ ಕೊಡ್ಬೇಕಾ, ಯಾವುದನ್ನ ಘೋಷಣೆ ಮಾಡಿಲ್ಲ. ಇವರ ಗಮನ ಎಲ್ಲ ಪೂರ್ತಿಯಲ್ಲಿದೆ ಏನು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಡೆಲ್ಲಿಗೆ ಹೋಗ್ಬೇಕಂತೆ. ಆ ಪುಣ್ಯದ ಮೇಲೆ ಕೃಷಿ ಸಚಿವರು ಬೇಕು, ಕರೆಕ್ಟ್ ಅಲ್ವಾ? ಇದನ್ನೆಲ್ಲ ಮಾಡ್ಲಿಕ್ಕೆ ಬಂದೆ ನಟರಾಜ್ ಗೌಡ್ರು ಬಂದೆ. ಕೃಷಿ ಸಚಿವರು ಬೇಕು, ಕೃಷಿ ಸಚಿವರ ಆಯ್ಕೆ ಆಗ್ಬೇಕು ಅಂತಂದ್ರೆ ಸಂಪುಟ ವಿಸ್ತರಣೆ ಆಗಬೇಕು, ಅದಕ್ಕೆ ಹೈಕಮಾಂಡ್ ನಿಂದ ಪರ್ಮಿಷನ್ ಬೇಕು. ಸಚಿವರು ಬೇಕಾಗಿಲ್ಲ. ಯಡಿಯೂರಪ್ಪನವರು ಒಬ್ಬರೇ ಇದ್ದಾಗಲೂ ಕೂಡ ಒಬ್ಬರೇ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಅಷ್ಟೊತ್ತಿಗಾಲಿ SDRF ರಿಲೀಸ್ ಮಾಡ್ಕೊಂಡು ಮೊದಲನೇ ದಾವತೆ ಬಿಟ್ಕೊಂಡೋದ್ರು. SDRF ಇರ್ತಕ್ಕಂಥದ್ದೇನು ಸ್ಟೇಟ್ ಡ್ರಗ್ಸ್ ರಿಲೀಫ್ ಫಂಡ್, ಇವರಿಗೆ ಮೊದಲನೇ ಅಧಿಕಾರ ಇದೆ. ಇಲ್ಲಿವರೆಗೂ ಪ್ರವಾಸ ಮಾಡಿ SDRF ರಿಲೀಸ್ ಮಾಡೋದಾಗ್ಲಿ ಅಥವಾ ಪರಿಹಾರಗಳು ಘೋಷಣೆ ಮಾಡೋದಾಗ್ಲಿ, ಅಟ್ಲೀಸ್ಟ್ ಬರ ಘೋಷಣೆ ಮಾಡೋಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಬೆಳಗಾಮಲ್ಲಿ ಪ್ರವಾಹ ಬಂದು ಇದು ಮಹಾರಾಷ್ಟ್ರ ನೀರು ನುಗ್ಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಾರ ಮೋಸ್ಟ್ಲಿ ಅಳ್ಳಾಡಬಹುದಂತೆ. ಏನು ಸಚಿವ ಸಂಪುಟ ಸರ್ಕಾರ ಅಳ್ಳಾಡಬಹುದಂತೆ. ಸರ್ಕಾರ ಎನಿವೆ ಕರೆಕ್ಟ್ ನಟರಾಜ್ ಗೌಡ್ರೆ. ಈಗ ಚಂದ್ರಶೇಖರ್ ಅವ್ರು ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಈಗ 13 ಜನ ಅಪಾಯಿಂಟ್ ಮಾಡ್ಕೊಂಡ್ರಿ, ಅದ್ರಲ್ಲಿ 4-5 ಜನ ಬಹಿರಂಗವಾಗಿ ಅಸಮಾಧಾನ ಮಾಡೋದು ವ್ಯಕ್ತಪಡಿಸಿದ್ರು. ಒಂದು ವಾರ ಲೇಟಾಗಿ ಕೆಲಸ ಶುರು ಮಾಡಿದವರು ಕೂಡ ನೆಮ್ಮದಿಯಾಗಿದ್ದಾರೆ. ಇವಾಗ ನೋಡಿ, ಕೃಷ್ಣ ಬೈರೇಗೌಡರಿಗೆ ಹೊಸದಾಗಿ ಏನೋ ಒಂದು ಇನ್ನೊಂದೇನೋ ಡಿಪಾರ್ಟ್ಮೆಂಟ್ ತರ್ತಾ ಇರೋದ್ರ ಬಗ್ಗೆ ಸಮಾಧಾನ ಇಲ್ವಂತೆ. MB ಪಾಟೀಲ್ರಿಗೆ ಬೇಸರ ಇದೆಯಂತೆ. ಇದೆಲ್ಲದರ ನಡುವೆ ರಾಜಕೀಯ ವ್ಯವಹಾರಗಳ ಸಮಿತಿ ಅಂತ ಇನ್ನೊಂದೇನೋ ಹೊಸದಾಗಿ ತರ್ಲಿಕ್ಕೆ ಹೊರಟಿದ್ದೀರಿ. ಅಂದ್ರೆ ಇರೋ ಕ್ಯಾಬಿನೆಟ್ ಖಾತೆಯನ್ನ ನಿರ್ವಹಿಸೋ ಜವಾಬ್ದಾರಿ ಕೊಟ್ಟವ್ರಿಗೂ ಸಮಾಧಾನ ಇಲ್ಲ, ಹೊಸದಾಗಿ ಮಂತ್ರಿ ಆಗ್ಲಿಕ್ಕೆ ಬರ್ತೀವಿ ಅನ್ನೋರ್ಗೂ ಅವಕಾಶ ಕೊಡ್ತಿಲ್ಲ. ಅದ್ರ ನಡುವೆ ಬೇರೆ ಬೇರೆ ಇಲಾಖೆ, ಬೇರೆ ಬೇರೆ ಸಚಿವಾಲಯ ಗೊಂದಲ ಜಾಸ್ತಿ ಕಾಣ್ತಿಲ್ವಾ? ಇಲ್ಲ ಸ್ಮಿತಾ ಅವರೇ, ಈಗ ಏನು ಗೊತ್ತಾ, ಆಡಳಿತಾತ್ಮಕ ನಿರ್ಧಾರಗಳು ಕೆಲವು ಸಲ ಕಾಲಕ್ರಮೇಣ ಒಂದು ಪರಿಷ್ಕರಣೆ ಆಗ್ತವೆ, ಒಂದು ಎವಾಲ್ವ್ ಆಗ್ತವೆ, ಒಂದು ಹೊಸತನಗಳು ಬರ್ತಾ ಇರ್ತವೆ. ಅದರಲ್ಲಿ ಈ ಸರ್ಕಾರ ಹೊಸತನಗಳನ್ನು ಎಷ್ಟು ತಗೊಂಡ್ಬರ್ತದೆ ಅಂತ ನಿಮ್ಗೆ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀವಿ. ಈಗ ಮಾನ್ಯ BJP ವಕ್ತಾರರು ಮಾನ ಮರ್ಯಾದೆ ಇದೆಯಾ, ಹಾಳಾಗೋಗ್ಲಿ, ದರಿದ್ರ, ಆಮೇಲೆ ಈ ಥರ ಕತ್ತೆ ಕಾಯ್ತಾ ಇದ್ದಾರಾ, ಈ ಥರ ಭಾಷೆಗಳು ಭಾಳ ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಭದ್ರಾ ಮೇಲ್ದಂಡೆ ಯೋಜನೆಯ ವೀಕ್ಷಣೆ ಮಾಡಿ 2028 ಇದನ್ನು ನಾವು ಪರಿಪೂರ್ಣ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಮಾಹಿತಿಯನ್ನ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅವರು ಇಲ್ಲೇ ಕೂತಿದ್ದಾರೆ ಅಂತ ಏನಲ್ಲ. ಆಮೇಲೆ ಮೇಕೆದಾಟು ವಿಷಯದಲ್ಲಿ ಅವ್ರು ಚರ್ಚೆ ಮಾಡಿ, ಮೇಕೆದಾಟು ವಿಷಯ ಕೇಂದ್ರ ಸರ್ಕಾರದಲ್ಲಿದೆ, ಅವರು ಅನುಮತಿ ಕೊಟ್ಟ ತಕ್ಷಣ, ಪರಿಸರ ಅನುಮತಿ ಕೊಟ್ಟಿದ ತಕ್ಷಣ ನಾವು ಕಾರ್ಯಾರಂಭ ಮಾಡ್ತೀವಿ ಅಂತ ಕೂಡ ಅವರು ಪುನರುಚ್ಚರಿಸಿದ್ದಾರೆ. ಇದಕ್ಕೆ ತಮಿಳುನಾಡು ಅವರ ರಾಜ್ಯದ ಪರವಾಗಿ ಅವ್ರು ಏನಾದ್ರು ಹೇಳಿಕೆ ಕೊಡ್ಲಿ, ಕೇಂದ್ರ ಸರ್ಕಾರ, ನಮ್ಮ BJP ಸರ್ಕಾರ ಇದೆಯಲ್ಲ, ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಸ್ವಲ್ಪ ಮಮತೆಯನ್ನು ತೋರಿಸಿ ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರತಕ್ಕಂಥದ್ದು ರೀತಿಯಲ್ಲಿ ನಮಗೆ ಕುಡಿಯೋ ನೀರಿಗೆ ಮಾತ್ರ ನಾವು ಅಣೆಕಟ್ಟು ಕಟ್ತಾ ಇದೀವಿ. ನಾವು ಆಲ್ರೆಡಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ, ನಾವು DPR ಕೊಟ್ಟಿದ್ದೀವಿ. ನಾವು ಕೇಳ್ತಾ ಇರೋದು ಕ್ಲಿಯರೆನ್ಸ್ ಮಾತ್ರ, ದುಡ್ಡು ಕೇಳ್ತಾ ಇಲ್ಲ ಮೇಕೆದಾಟಿಗೆ. ಆ ಕ್ಲಿಯರೆನ್ಸ್ ಅನ್ನ ಕೂರಿಸ್ಬಿಡ್ಲಿ, ಅಷ್ಟು ಮಾತ್ರ ನಾವು ಕೆಲಸ ಮಾಡ್ಬಿಡ್ತೀವಿ. ಇದೊಂದೇ ಅಲ್ಲ, ಮಹದಾಯಿ ಯೋಜನೆಯಲ್ಲೂ ಕೂಡ ನಮಗೆ ಕೇಂದ್ರ ಸರ್ಕಾರದ ಅನುಮತಿ ಮಾತ್ರ ಬೇಕಾಗಿದೆ. ಅಂತಿಮ ತೀರ್ಪಾಗಿದ್ರು ಕೂಡ ಇವರು ಗೆಜೆಟ್ ಹೊರಡಿಸ್ತಾ ಇಲ್ಲ. ನಮ್ಗೆ ಅದರಿಂದನೂ ಮಾಹಿತಿ ಕೊಟ್ಬಿಡ್ಲಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ನೀರಾವರಿ ಯೋಜನೆಗಳ ಬಗ್ಗೆ ಹಾಗೆ ಕೃಷಿಕರ ಬಗ್ಗೆ ಕ್ಯಾಬಿನೆಟ್ ವಿಸ್ತರಣೆ ಬಂದೆ ಸರ್. ನನ್ನ ಹತ್ರ ಇನ್ನ JDS ವಕ್ತಾರರ ರಿಯಾಕ್ಷನ್ ತಗೊಂಡಿಲ್ಲ. ಆಮ್ ಆದ್ಮಿ ಪಕ್ಷದವರು ಇದ್ದಾರೆ ಸರ್. ನೋಡಿ, 13 ಜನ ಫಿಲ್ ಮಾಡ್ಕೊಂಡ್ರು, ಅದ್ರಲ್ಲಿ 4-5 ಜನ ಕೆಲಸ ಶುರು ಮಾಡೋದೇ ಒಲ್ಲದ ಮನಸ್ಸಿನಿಂದ ಅಂತೆ. ಈಗ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಿರೋ 40 ಜನ, ಅದ್ರಲ್ಲಿ ಯಾರನ್ನ ಆಯ್ಕೆ ಮಾಡೋದು ಅನ್ನೋ ಗೊಂದಲ. ಇದು ಪಕ್ಷದ ಆಂತರಿಕ ವಿಚಾರ ಆಗಿದ್ರು ಕೂಡ ಜನರ ಮೇಲೆ ಆಗ್ತಿರೋ ಪರಿಣಾಮ ಏನು? ಕ್ಯಾಬಿನೆಟ್ ವಿಸ್ತರಣೆ ಯಾಕೆ ಅವಶ್ಯಕವಾಗಿ ಅತಿ ಶೀಘ್ರದಲ್ಲಿ ಆಗಬೇಕು ಅಂತ? ಮೊದಲನೇದಾಗಿ ಸ್ಮಿತಾ ಅವರೇ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪೂರ್ಣವಾದಂಥ ಕ್ಯಾಬಿನೆಟನ್ನು ಇಟ್ಟಾಗಲೂ ಕೂಡ 3 ವರ್ಷದಲ್ಲಿ ಕೇವಲ ಕಾಲಹರಣ ಆಯಿತು ಮತ್ತು ಭ್ರಷ್ಟಾಚಾರ ಆಯಿತು ಅಂತಕ್ಕಂಥದ್ದು ಸ್ಪಷ್ಟ. ನಾನೊಂದು ಪ್ರಶ್ನೆ ನೇರವಾಗಿ ಮಾನ್ಯ ಕಾಂಗ್ರೆಸ್ ವಕ್ತಾರಕ್ಕೆ ಹೇಳ್ತಾ ಇದ್ದೀನಿ. ಇಂದಿನ ಮುಖ್ಯಮಂತ್ರಿಗಳು ಅವತ್ತು ಉಪಮುಖ್ಯಮಂತ್ರಿಗಳಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು, ಬೆಂಗಳೂರು ನಗರಾಭಿವೃದ್ಧಿ ಅವರೇ ನೋಡ್ಕೋತಾ ಇದ್ರು. ಕೇವಲ 3 ಜವಾಬ್ದಾರಿಗಳು ಕೊಟ್ಟಂತ ಅವರು ಬೆಂಗಳೂರಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಲಿಲ್ಲ.
ಬೆಂಗಳೂರಲ್ಲಿ ಗುಂಡಿಗಳ ಬಗ್ಗೆ ಚರ್ಚೆ ಆಯಿತು, ರಸ್ತೆಗಳಲ್ಲಿ ನೀರು ಚರ್ಚೆ ಆಯಿತು, ಕಸದ ಬಗ್ಗೆ ಚರ್ಚೆ ಆಯಿತು, ಪ್ರತಿಯೊಂದರಲ್ಲೂ ಬೆಂಗಳೂರು ಬಗ್ಗೆ ಕಂಪ್ಲೇಂಟ್ಗಳಾಯಿತು. ಕೇವಲ 3 ಇಲಾಖೆಗಳು ನೋಡ್ಕೊಳ್ಳೋಕ್ಕೆ ನಿಮ್ಮ ಕೈಲಾಗಲಿಲ್ಲ. ನಂಬರ್ 1, ನಂಬರ್ 2, ನಂಬರ್ 3 ಇವತ್ತು ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳಲ್ಲಿ ಹಳೆ ಕ್ಯಾಬಿನೆಟಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ರೆಬಲ್ಸ್ ಆಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕೆ 2 ಬಣ ಇದೆ, ಆ ಕಡೆ ಬಣದವರು ಯಾವುದೇ ಕಾರಣಕ್ಕೂ ನಮ್ಮ ಬಣದಲ್ಲಿ ಎಲ್ಲ ಸಿಗಬೇಕು ಅಂತಕ್ಕಂಥದ್ದು. 4ನೇದು, ಏಕಾಏಕಿ ಎಲ್ಲರಿಗೂ ಕೂಡ ಅವ್ರವ್ರ ಜಾತಿಗಳ ಮೇಲೆ ಇದು ಪ್ರೀತಿ ಬಂದ್ಬಿಟ್ಟಿದೆ. ನಮ್ಮ ಜಾತಿಯವರು ಕೊಡಿ, ನಮ್ಮ ಜಾತಿ ಯಾಕೆ ಇವ್ರು ಓಟ್ ಹಾಕ್ಸ್ಕೊಳಗೆ ಅವ್ರವ್ರ ಜಾತಿ ಎಲ್ಲ ಜಾತಿಯವರು ಓಟ್ ತಗೊಳ್ಳಿಲ್ವ ಇವರು? ಯಾಕೆ ಅವಾಗ ನೀವು ಕೇಳಿದ್ರೆ ನಮ್ಮ ಜಾತಿಯವ್ರು ಮಾತ್ರ ಓಟ್ ಹಾಕಿ ಅಂತೇಳಿ ಇವತ್ತು ಪ್ರತಿಯೊಂದು ಜಾತಿಯವರು ಎದ್ದಿದ್ದಾರೆ. ಆಮೇಲೆ 40 ಜನ ಹೊಸಬರು ಫಸ್ಟ್ ಟೈಮ್ ಗೆದ್ದಿದ್ದೀವಿ, ನಮಗೆ ಕೊಡಿ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಶೂನ್ಯ ಆಗಿರೋದು. ಅದು ಎಕ್ಸ್ಟೆಂಡ್ ಆಗಿದೆ. ಟ್ರಾನ್ಸ್ಫರ್ ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಯಾವ ಆಡಳಿತಾತ್ಮಕವಾಗಿ ಒಂದೇ ಅಧಿಕಾರಿಗಳು ಒಂದೇ ಜಾಗದಲ್ಲಿ ಇರಲ್ಲ, ಅದು 6% ಮಾತ್ರ ಟ್ರಾನ್ಸ್ಫರ್ ಆಗ್ತದೆ. ಆ ಥರ ಎಲ್ಲ ಫುಲ್ ಎಲ್ಲ 100% ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಮಾಡೋದಿಲ್ಲ. ಒಂದು ಆಮೇಲೆ ಇನ್ನೊಂದು ಕೌನ್ಸಿಲಿಂಗ್ ತಂದುಬಿಟ್ಟಿದ್ದಾರೆ. ಏನು ಮೆಡಿಕಲ್ ಅಲ್ಲಿ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಮಾಡಿದ್ದಾರೆ. PDO RDPR ಅಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನೋ ಭ್ರಷ್ಟಾಚಾರ ಆಗುತ್ತೆ, ಇವೆಲ್ಲ ಊಹಾಪೋಹ ಕಟ್ಟುಕತೆಗಳನ್ನ ಜನ ಹೇಳೋದು ಶುರು ಮಾಡ್ತಿದ್ದಾರೆ. ಆಡಿಯೋ ಸರಿ ಹೋಗಿದೆ ಅಂತ ಭಾವಿಸ್ತೀನಿ. ಇಲ್ಲ ನಿಮ್ಮ ಉತ್ತರ ಸಿಕ್ತು ಸರ್, ಬಟ್ ಹಿಂಗೆ ಯಾಕೆ ಅನ್ನಿಸ್ತು ಪಕ್ಷದವ್ರಿಗೆ ಅನ್ನೋದು ಬೇಕಲ್ಲ. ಕಂಟಿನ್ಯೂ ಮಾಡ್ಬೋದು ದಿನೇಶ್. ಏನು ಹೇಳಿದ್ರು ಅಂದರೆ, ಈಗ ಏನು ಜೂನ್ ಜುಲೈಗೆ ಈಗ ಅವರೇ ಒಪ್ಕೊಂಡವ್ರೆ ಈ ಟ್ರಾನ್ಸ್ಫರು 20 ಇಲಾಖೆಗಳಲ್ಲಿ ಏನು ಅಧಿಕಾರಿಗಳು ಬರ್ತಾರೆ ಅವ್ರದ್ದೆಲ್ಲ ಇವರು ಕಲೆಕ್ಟ್ ಮಾಡಿಕೊಂಡು ಏನು ಹೋಲ್ಸೇಲ್ ಆಗಿ ಆಮೇಲೆ ನೀವು ರಿಟೇಲಾಗಿ ಕಲೆಕ್ಟ್ ಮಾಡ್ಕೊಳ್ರಪ್ಪ ಜನರುಗಳ ಹತ್ರ ಅಂತ ಈ ಒಂದು ಕಾನ್ಸೆಪ್ಟನ್ನ DK ಶಿವಕುಮಾರ್ ಅವರು ಮಾಡಿರೋದು. ಅದ್ರ ಜೊತೆಗೆ ಏನಾಗಿದೆ ಅಂದರೆ, ಈ ವಿಸಿಟಿಂಗ್ ಅಪೋಸಿಷನ್ ಲೀಡ್ರು ನಮ್ಮ ರಾಹುಲ್ ಗಾಂಧಿ ಅವರು ಅವ್ರೇನ್ ಮಾಡ್ತಾರೆ ಅಂದ್ರೆ, ಎಲೆಕ್ಷನ್ ಮುಗಿದ ತಕ್ಷಣ ವಿದೇಶಕ್ಕೆ ಹೊರಟೋಗ್ಬಿಡ್ತಾರೆ. ಆಮೇಲೆ ಯಾವ್ದಾದ್ರು ಎಲೆಕ್ಷನ್ ಬಂದಾಗ ಅಷ್ಟೇ ಇಂಡಿಯಾಕ್ಕೆ ಬರ್ತಾರೆ. ಈಗ ನಮ್ಮ ವಿಸಿಟಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಪ್ರೈಮ್ ಮಿನಿಸ್ಟರ್ ಕೂಡ ಹಂಗೆ ಮಾಡ್ತಾರೆ. ಈಗ ನೋಡಿ, ಇವರು ಎಕ್ಸ್ಪೆನ್ಷನ್ ಗೆ ಕೊಡ್ತಾ ಇರೋ ಕಾರಣ ಏನಂದ್ರೆ ರಾಹುಲ್ ಗಾಂಧಿ ಅವರು ಇಲ್ವಂತೆ. ನಾನು ನೀವು ಮಾತಾಡಿದಾಗ ದಿನೇಶ್ ಸರ್ ಒಂದೇ ನಿಮಿಷ. ನಟರಾಜ್ ಗೌಡ್ರೆ, ಇವಾಗ ಅವ್ರು ಕೇವಲ ರಾಹುಲ್ ಗಾಂಧಿ ಅವ್ರು ಮಾತ್ರ ಟೀಕೆ ಮಾಡ್ಲಿಲ್ಲ, ನರೇಂದ್ರ ಮೋದಿ ಅವ್ರನ್ನು ಟೀಕೆ ಮಾಡಿದ್ದಾರೆ. ಚಂದ್ರಶೇಖರ್ ಅವ್ರು ಸುಮ್ಮನಿದ್ದಾರೆ, ಯಾಕಂದ್ರೆ ದಿನೇಶ್ ಅವ್ರ ಸಮಯ ಮುಗಿಸ್ಬಿಡ್ಲಿ. ದಿನೇಶ್ ಅವ್ರ ನಾನು ಹೇಳ್ತಾ ಇರೋದು ಹೇಳಿಲ್ರಿ, ಇನ್ನು ಯಾಕೆ ಸುಮ್ಮನೆ ಮತ್ತೆ ಮಾತಾಡ್ತೀರಾ? ಬ್ಯಾಂಕಾಕ್ ಹೋಗಿದ್ದಾರೆ, ವಿಯೆಟ್ನಾಂ ಹೋಗಿದ್ದಾರೆ ಅಂತ ಹೇಳಿ ನಾವ್ ಹೇಳ್ತಾ ಇರೋದು. ಪ್ರೈಮ್ ಮಿನಿಸ್ಟರ್ ಇಲ್ಲ, ಅಪೋಸಿಷನ್ ಲೀಡರ್ ಇಲ್ಲ. ನೀವು ಹೇಳ್ತಾ ಇರೋದು ಏನ್ ಗೊತ್ತಾ, ನಮ್ಮ ರಾಹುಲ್ ಗಾಂಧಿ ಇಲ್ಲ, ಅದಕ್ಕೆ ನಾವು ಎಕ್ಸ್ಪೆನ್ಷನ್ ಮಾಡ್ತಾ ಇಲ್ಲ ಅಂತ. ಮೊದ್ಲು ಕರ್ಸ್ರಪ್ಪ, ರಾಹುಲ್ ಗಾಂಧಿ ಅವ್ರು ಎಲ್ಲ ಅವ್ರು ಕರ್ಸ್ಬಿಟ್ಟು ಎಕ್ಸ್ಪೆನ್ಷನ್ ಮಾಡಿ. ಇಲ್ಲ ಅಂದ್ರೆ ಲಕ್ಕಿ ಡಿಪ್ ಹಾಕ್ಬಿಡಿ. ನಾನು ಹೇಳ್ತೀನಿ, ಯಾಕಂದ್ರೆ ಸಾಕಷ್ಟು ಸೀನಿಯರ್ ಲೀಡರ್ ಅವ್ರೆ. ಲಕ್ಕಿ ಡಿಪ್ ಹಾಕ್ಬಿಟ್ಟು ಯಾರು ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಎಲ್ಲ ಕೂತ್ಕೊಂಡು ಒಂದ್ ಲಕ್ಕಿ ಡಿಪ್ ಹಾಕ್ಬಿಟ್ಟು ಯಾವ್ದಾರ ಮಕ್ಳ ಕೈಲಿ ಲಕ್ಕಿ ಡಿಪ್ ತೆಗಿಸ್ಬಿಟ್ಟು ಮಿನಿಸ್ಟರ್ಶಿಪ್ ಆರು ಹಂಚಿ. ರಾಹುಲ್ ಗಾಂಧಿ ಅವರೇ ಈಗ ನೀವು ಲಕ್ಕಿ ಡಿಪ್ ಮಾಡಿದ್ರೆ ಅಟ್ಲೀಸ್ಟ್ ಎಲ್ರಿಗೂ ಅವಕಾಶ ಸಿಗುತ್ತೆ. ಏನು ನಿಮ್ಮ ಹೈಕಮಾಂಡ್ ಹೇಳ್ದವ್ರೆ ಬೇಕು ಅಥವಾ ಕಪ್ಪ ಕೊಟ್ಟವ್ರೆ ಬೇಕು ಅನ್ನೋದು ಹೊರಟೋಯ್ತದೆ. ಇವತ್ತು ನಾವು ಹೇಳ್ತಾ ಇರೋದು ಇಷ್ಟೆಲ್ಲ ಸಮಸ್ಯೆ ಎತ್ಕೊಂಡು ಇವತ್ತು ನಾನು ಹೇಳ್ತಾ ಇರೋದು, ಆಯ್ತಪ್ಪ ಯಾವ ಮಿನಿಸ್ಟ್ರು ಇಲ್ಲ, ಈ ಮಿನಿಸ್ಟ್ರುಗಳಿಲ್ಲದೆ ನೀವು ಏನು ಆಡಳಿತ ನಡೆಸ್ತೀರಾ? ಹೋಗ್ಲಿ, ಅದು ಯಾವ್ದೋ ಭ್ರಷ್ಟಾಚಾರ ಸಂಖ್ಯೆ ಅಂತ ಹೇಳಿದ್ರಲ್ಲ, 16 ಬಿಡ್ರಿ ಜನಕ್ಕೆ. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ಬಿಡೋದಲ್ಲ. ಭ್ರಷ್ಟಾಚಾರ ನಿಯಂತ್ರಣ ಮಾಡಕ್ಕೆ ಫೋನ್ ನಂಬರ್ ಬಿಡ್ತೀವಿ ಅಂದ್ರು. ಆಯ್ತು, 1 ತಿಂಗಳಾಯ್ತಲ್ರಿ CM ಅವ್ರು ಹೇಳಿ. 1 ತಿಂಗಳು ಬೇಕಾ ಫೋನ್ ನಂಬರ್ ಹುಡ್ಕಕ್ಕೆ? ನಾನು ಹೇಳ್ತಾ ಇರೋದು ಫೋನ್ ನಂಬರ್ ಹುಡ್ಕಕ್ಕೆ 1 ತಿಂಗಳು ಬೇಕಾ? ಅದು ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟು ಸಮಸ್ಯೆಗಳು ಇಟ್ಕೊಂಡು ಇವತ್ತು ನೋಡ್ರಿ. ಆಮೇಲೆ ಇನ್ನೊಂದು ಹೇಳಿದ್ರು, ಬಿತ್ತನೆ ಮಾಡಬೇಡಿ ಅಂತ ಹೇಳಿದ್ಮೇಲೆ ಇವತ್ತು ನಾವು ಪಂಜಾಬಲ್ಲಿ ಏನೋ ಅತಿವೃಷ್ಟಿ ಆಯ್ತು, ಎಲ್ಲ ಕೊಚ್ಕೊಂಡೋಯ್ತು, ಎಕರೆಗೆ 20,000 ಕೊಟ್ಟಿದ್ದೀವಿ. ನೀವು ಅನೌನ್ಸ್ ಮಾಡಿ, ಎಕರೆಗೆ 20,000 ಕೊಡ್ತೀವಿ, ಆಮೇಲೆ 6 ತಿಂಗಳು ಬಡ್ಡಿ ಮನ್ನಾ ಮಾಡ್ತೀವಿ ಸಾಲಗಳಿಗೆ. ಇವೆಲ್ಲ ಅನೌನ್ಸ್ಮೆಂಟ್ ಮಾಡಬೇಕಾಗಿರೋದು ಇವತ್ತು ಮುಖ್ಯಮಂತ್ರಿ ಅವರ ಕೆಲಸ. ಅದನ್ನ ಮಾಡೋದು ಬಿಟ್ಬಿಟ್ಟು ನೀವು ಬಿತ್ತನೆ ಮಾಡಬೇಡಿ ಅಂತ ಹೇಳಿದ್ರೆ ಅದು ನಿಮ್ಮ ಜವಾಬ್ದಾರಿ. ಇವತ್ತು ಬಿತ್ತನೆ ಮಾಡಬೇಡಿ ಅಂತ ಒಪ್ಕೊಂಡ ಮೇಲೆ 20,000 ರೂಪಾಯಿ ಎಕರೆ ಕಾಂಪನ್ಸೇಷನ್ ಕೊಡಿ. ಇದು ಮಾಡ್ತಾ ಇಲ್ಲ. ಹೋಗ್ಲಿ, ಮಹದಾಯಿ ಆಗ್ಬೋದು, ಈಗ ಕಳಸಾ ಬಂಡೂರಿ ಆಗ್ಬೋದು, ಎತ್ತಿನ ಹೊಳೆ ಅದು ಸತ್ತೋಯ್ತು. 12,000 ಕೋಟಿನ 24,000 ಕೋಟಿ 3 JCB ಪಕ್ಷಗಳು ತಿಂದಿದ್ದೀರಪ್ಪ. ಇನ್ನೂ ಒಂದು ನೀರು ಕೊಡೋಕ್ಕಾಗಿಲ್ಲ. ಇನ್ನು ನೀವು ಇದ್ಯಾವುದೋ ಮೇಕೆದಾಟು ಕಟ್ಟಿ ಯಾವ ಕಾಲಕ್ಕೆ ನೀರು ಕೊಡೋದು? ಸರಿ, ಇವೆಲ್ಲ ನೀವು ಉತ್ತರ ಕರ್ನಾಟಕದಲ್ಲಿ ಕುಡಿಯೋ ನೀರಿಲ್ಲ. ಇವತ್ತು 2,500 ಹಳ್ಳಿಗಳು ಇವತ್ತು ಗೋಸ್ಟ್ ವಿಲೇಜ್ ಅಂತ
ಕೇಳ್ಕೊಂಡಿದ್ದಾರೆ. ಒಬ್ಬ ಮನುಷ್ಯ ಇಲ್ಲ. 2,500 ವಿಲೇಜ್ಗಳು ಕರ್ನಾಟಕದಲ್ಲಿ. ಅಲ್ಲಿ ಯಾವ SIR ಮಾಡಿರಿ? 2,500 ವಿಲೇಜ್ ಅಲ್ಲಿ ಜನರೇ ಇಲ್ವಲ್ಲ, ಅಲ್ಲಿ ಏನ್ ಮಾಡ್ತೀರಪ್ಪ SIRಗಳನ್ನ? ಎಲ್ಲ ಗೂಳೆ ಹೋಗವ್ರೆ. ಈ ಗೂಳೆ ಹೋಗಿರೋ ಟೈಮಲ್ಲಿ ನಿಮ್ಗೆ SIR ಮುಖ್ಯನಾ ಇಲ್ಲ ಜನರನ್ನ ವಾಪಸ್ ತಗೊಬಂದು ಹಳ್ಳಿಲಿ ಅವ್ರಿಗೆ ಮೂಲಭೂತ ಇಟ್ನಾಳ್ ಸರ್, ಇರೋ ಸಮಸ್ಯೆಗಳನ್ನ ಬಗೆಹರಿಸೋದ್ ಬಿಟ್ಟು ಮತ್ತಷ್ಟು ಸಮಸ್ಯೆಗಳನ್ನ ಗೊಂದಲಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರ ಅನ್ನೋ ಅನುಮಾನ ಯಾಕೆ ಬರುತ್ತೆ? ಈಗ ಆಲ್ರೆಡಿ ಕೃಷ್ಣ ಬೈರೇಗೌಡರಿಗೆ ಕೊಟ್ರು ಒಂದಷ್ಟು ಅಧಿಕಾರ DK ಶಿವಕುಮಾರ್ ಅವರೇ ಇಟ್ಕೊಂಡಿದ್ದಾರೆ ಅನ್ನೋ ಅಸಮಾಧಾನ, ರಾಮಲಿಂಗಾರೆಡ್ಡಿ ಅವರಿಗೆ ಬೇಡದ ಖಾತೆ ಕೊಟ್ರು ಅನ್ನೋ ಅಸಮಾಧಾನ, ಹಿಂಗ್ ಪಟ್ಟಿ ಹಾಕ್ತಾ ಹೋದ್ರೆ 4-5 ಜನರ ಹೆಸರು ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಈಗ MB ಪಾಟೀಲ್ರಿಗೆ ಒಂದು ಹೊಸದೇನೋ ಇಡ್ತಿದ್ದಾರೆ ಸರ್, ಜಾಗತಿಕ ಹೂಡಿಕೆ ಹಾಗೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಅಂತ ಅಂದ್ಬಿಟ್ಟು ಅವ್ರಿಗೇನೋ ಅಸಮಾಧಾನ ಅಂತೆ. ಹಿಂಗೆ ಇರೋರ್ಗು ಅಸಮಾಧಾನ ಮಾಡ್ಕೊಂಡು ಹೊಸಬ್ರು ಬರೋರ್ದು ಅಸಮಾಧಾನವನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಅನ್ನೋ ಪರಿಸ್ಥಿತಿಗೆ DK ಶಿವಕುಮಾರ್ ಅವರು ಹೋಗ್ತಿದ್ದಾರಾ ಅಥವಾ ಕಳಿಸ್ತಿದ್ದಾರಾ ಯಾರಾದ್ರೂ DK ಶಿವಕುಮಾರ್ ಅವರನ್ನ? ಇಲ್ಲ, ಸಾಮಾನ್ಯವಾಗಿ ಒಂದು ಆರೋಗ್ಯಕರ ಸಂಪುಟ ನಡೆಸಬೇಕಾದ್ರೆ ಆಯಾ ಇಲಾಖೆಯ ಮಂತ್ರಿಗಳಿಗೆ ಆಯಾ ಇಲಾಖೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನ ಬಿಟ್ಬಿಡ್ಬೇಕು. ಇಲ್ಲಿವರು ಮಾಡಬೇಡಿ. ಇಟ್ ಈಸ್ ಹೆಲ್ದಿ ಪ್ರಾಕ್ಟೀಸ್ ಒಂದು. ಆಮೇಲೆ ಇದೆಲ್ಲವೂ ನೀವೇನು ಹೇಳಿದ್ರೆ ಅದೆಲ್ಲವನ್ನು ಒಪ್ಪುತ್ತಾ ಮತ್ತು ಅದು ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್. ಸಂಪುಟದಲ್ಲಿ ಹಿರಿಯ ಸಂಪುಟದ ಸದಸ್ಯರಲ್ಲಿ ಅಸಮಾಧಾನ ಮೂಡಿದ್ರೆ ತುಂಬ ಕಷ್ಟದ ವಿಚಾರ. ಅದ್ರ ಜೊತೆಗೇ ಮುಂದಿನ ಸವಾಲು ಏನಿದೆ ಅಂದರೆ, ಈಗ ಬಹುಶಃ ಇನ್ನೊಂದು ತಿಂಗಳಲ್ಲಿ ಬಹುಶಃ ನಾವು ಈ ಕರ್ನಾಟಕ, ಅದರಲ್ಲೂ ಉತ್ತರ ಕರ್ನಾಟಕ ಅತ್ಯಂತ ಗಂಭೀರ ಬರಕ್ಕೆ ಒಳಗಾಗ್ತದೆ. ಈಗಾಗಲೇ ಅಲ್ಲಿ ಕೊರತೆ ಮಳೆ ಆಗಿದೆ, ವಾಡಿಕೆಗಿಂತ ಕೊರತೆ ಮಳೆ ಆಗಿದೆ, ಅದೆಲ್ಲ ಸರಿ ಹವಾಮಾನ ಇಲಾಖೆ ಕೂಡ ಹೇಳಿದೆ. ಇನ್ನು ಹೀಗೆ ಮುಂದುವರೆದ್ರೆ, ಇನ್ನೊಂದು ತಿಂಗಳು ಮುಂದುವರೆದ್ರೆ ಅದನ್ನು ನಾವು ಭೀಕರ ಬರಗಾಲ ಅಂತ ಘೋಷಣೆ ಮಾಡಬೇಕಾಗ್ತದೆ. ಬಹುಶಃ ಕಳೆದ ಒಂದು 50 ವರ್ಷದಲ್ಲಿ ಅತ್ಯಂತ ಭೀಕರ ಬರಗಾಲ ಅಲ್ಲಿ ನಾವು ಕಾಣಬಹುದು. ಇಂಥ ಪರಿಸ್ಥಿತಿಯಲ್ಲಿ ನೀವೊಂದು ಚುನಾವಣೆ ವರ್ಷದಲ್ಲಿ ಹೊರಟಿದ್ದೀರಿ. ಈಗಾಗಲೇ ಮುಂಬೈಯಲ್ಲಿ ಮಳೆಯಿಂದಾಗಿ ಏನೇನು ಅವಾಂತರಗಳಾಗಿದೆ ನೋಡ್ತಾ ಇದ್ದೀವಿ ನಾವು. ಅದೇ ಪ್ರವಾಹ ಇಲ್ಲಿ ಕೊಡಗಲ್ಲಿ ಏನು ಮಾಡ್ಬೋದು, ಬೆಂಗಳೂರಿಗೆ ಏನು ಮಾಡ್ಬೋದು, ಇವೆಲ್ಲ ಒಂದು ದೂರದೃಷ್ಟಿ ಯೋಚನೆ ಇಟ್ಕೊಂಡು ಕೆಲಸ ಮಾಡಬೇಕಾದ್ರೆ ಈ ಬೇಡದ ವಿಚಾರಗಳನ್ನ ಕಡಿಮೆ ಮಾಡ್ಕೋಬೇಕು. ಇವೆಲ್ಲ ಅನ್ವಾಂಟೆಡ್ ಹರ್ಡಲ್ಸ್ ಟು ಅಡ್ಮಿನಿಸ್ಟ್ರೇಷನ್. ಅದರ ಆಚೆಗೆ ನಿಮಗೆ ಇದೆಲ್ಲ ಯಾಕೆ ಮುಖ್ಯ ಅಂದರೆ, ಇದೆಲ್ಲ ನೀವು ಸರಿಯಾಗಿ ತೂಗಿಸ್ಕೊಂಡು ಹೋದರೆ ತಾನೇ ಮುಂದೆ ನಿಮಗೊಂದು ಸದಭಿಪ್ರಾಯ ಮೂಡಿ ಜನರಲ್ಲಿ ನಿಮ್ಮ GBA ಚುನಾವಣೆ ಆಗಲಿ ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ ಆಗಲಿ, ಮುಂದೆ 28 ಚುನಾವಣೆ ಆಗಲಿ, ಅವಾಗೇನೋ ಒಂದು ನಿಮಗೆ ಜನರನ್ನ ಫೇಸ್ ಮಾಡ್ಕೊಂಡು ಮುಖ ಇರ್ತದೆ. ಇಲ್ದಿವ್ರೆ ಆ್ಯಂಟಿ ಇನ್ಕಂಬನ್ಸಿ ಬಂದರೆ ಏನು, ಆ್ಯಂಟಿ ಇನ್ಕಂಬನ್ಸಿ ಹೊರಟ್ಬಿಟ್ರೆ ಕಷ್ಟ ಆಗ್ತದೆ. ಸೊ DK ಶಿವಕುಮಾರ್ ಐ ಬಿಲೀವ್ ಹಿ ನೋಸ್ ಇಟ್. ಬಟ್ ಯಾಕೆ ಈ ಥರದ ಕೆಲವೊಂದು ಹೇಳಿದ್ರಲ್ಲ, MB ಪಾಟೀಲ್ ವಿಚಾರದಲ್ಲಿ, ವಿದೇಶಾಂಗ ವ್ಯವಹಾರ ವಿಚಾರದಲ್ಲಿ ಆಗಲಿ, ಅಥವಾ ಈ ರಾಮಲಿಂಗಾರೆಡ್ಡಿ ಅವ್ರ ವಿಚಾರ, ಕೃಷ್ಣ ಬೈರೇಗೌಡರ ವಿಚಾರ. ಕೃಷ್ಣ ಬೈರೇಗೌಡರು ಅಂತ ನೋಡಿ, ಈಗ ಈ ಫುಟ್ಪಾತ್ ವಿಚಾರದಲ್ಲಿ ಇಡೀ ಒಂದು ತಮ್ಮ ಮತದಾರ ವರ್ಗವನ್ನು ಎದುರು ಹಾಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳೇ BBMP ಮತ್ತು GBA ಮತದಾರರು, ಅವ್ರನ್ನ ಎದುರು ಹಾಕೊಂಡ್ಬಿಟ್ಟಿದ್ದಾರೆ. ಇಟ್ಸ್ ಅ ಬಿಗ್ ಪೊಲಿಟಿಕಲ್ ಕ್ರೈಸಿಸ್. ನೀವು ಅಡ್ಮಿನಿಸ್ಟ್ರೇಟಿವ್ಲಿ ಕಾನೂನು ಮತ್ತೊಂದು 1000 ಮಾತಾಡಿ, ಬಟ್ ನೀವು ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯಕ್ಕೆ ನೀವು ಕೈ ಹಾಕಿದಾಗ ಇಟ್ ಸೆಂಡ್ಸ್ ವೆರಿ ರಾಂಗ್ ಸಿಗ್ನಲ್ಸ್ ಟು ಯುವರ್ ಲಾಯಲ್ ವೋಟರ್ಸ್. ನಿಮ್ಮ ಅಪಾರ್ಟ್ಮೆಂಟ್ ಇರೋರು ಬಂದು ನಿಮ್ಗೆ ವೋಟ್ ಹಾಕೋದಿಲ್ಲ ರೆಗ್ಯುಲರ್ ಆಗಿ ಬೆಂಗಳೂರಲ್ಲಿ. ದೀಸ್ ಆರ್ ವೆರಿ ಲಾಯಲ್ ವೋಟರ್ಸ್. ಈ ರೀತಿಯ ಒಂದು ಆದ್ಯತೆಗಳು ಸ್ವಲ್ಪ ಟಾಪ್ಸಿ ಟರ್ವಿ ಆಗಿದೆ. ಅಂದರೆ ಮೇಲೆ ಕೆಳಗೆ ಆಗಿರೋದು ಕಣ್ಣಿಗೆ ಕಾಣ್ತಾನೆ ಇದೆ. ಬಟ್ ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಒಂದು ಸಂಪುಟದ ಆಯ್ಕೆ ಸರಿಯಾಗಬೇಕು. ಆಮೇಲೆ ಸಂಪುಟದ ಖಾತೆ ವರ್ಗೀಕರಣ ಇದೆಯಲ್ಲ, ಅದು ಆರೋಗ್ಯಕರವಾಗಿರಬೇಕು. ಎಲ್ಲವನ್ನು ನಾನೇ ಊರಲ್ಲಿ ನಡೆಯುವ ಮದುವೆಗಳು ನಾನೇ ಪುರೋಹಿತ ಅಂತ ಆದ್ರೆ ಕಷ್ಟ ಆಗುತ್ತೆ. ಸೊ ಹೀಗಿದ್ರೆ ಸೊ ದಟ್ ಈಸ್ ದ ಚಾಲೆಂಜ್. ಆ್ಯಂಡ್ ಐ ಬಿಲೀವ್ ಯು ವಿಲ್. ಈಗ ಹೇಗೂ ನೀವು ಸ್ಟಾಪ್ ವಾಚ್ ಹಾಕ್ಬಿಟ್ಟಿದ್ರಿ. ಈಗ ಸ್ಟಾಪ್ ವಾಚ್ ಹಾಕಿ 560 ದಿನ 30 ದಿನ ಕೌಂಟ್ ಮಾಡ್ತಿದ್ದಾರೆ. ಬಟ್ ಲೆಟ್ ಅಸ್ ಐ ಗೆಸ್ 1 ತಿಂಗಳಾಗಿದೆ. ಬಟ್ ಹಿ ಹ್ಯಾಸ್ ಟು ಕಮ್ ಔಟ್ with this crisis. ಆಗಸ್ಟ್ ಅಂತ ಹೇಳ್ತಿದಾರಪ್ಪ ಬಂದೆ ಚಂದ್ರಶೇಖರ್ ಅವರೇ. ಆಗಸ್ಟ್ ಅಂತ ಲೆಕ್ಕ ಹಾಕೊಂಡ್ರು ಇವತ್ತಿಗೆನೆ ಬಾಕಿ ಉಳಿದಿರೋದು 534 ದಿನಗಳು ಸರ್. ಅಂದ್ರೆ ಈ ಚುನಾವಣೆಯ ಪರ್ವವನ್ನ ಬಿಟ್ಟು ನಾನು ಲೆಕ್ಕ ಹಾಕಿ ಹೇಳ್ತಿದ್ದೀನಿ. ನೀವು ಒಪ್ಕೊಂಡಿದ್ರಿ ಲಾಸ್ಟ್ ಟೈಮ್ ನಾವು ಚರ್ಚೆ ಮಾಡಿದಾಗ, ಈ 500+ ಡೇಸ್ ಏನ್ ಲೆಕ್ಕ ಇದೆಯಲ್ಲ, ಬಹಳ ಕಮ್ಮಿ ದಿನಗಳಾಗುತ್ತೆ ರಾಜಕೀಯವಾಗಿ ನಾವು ಯೋಚನೆ ಮಾಡೋದಾದ್ರೆ ಅಂತ. ಈಗ ಇನ್ನೂ 1 ತಿಂಗಳು ಡಿಲೇ ಅಂತಂದ್ರೆ ಹೊಸದಾಗಿ ಸಚಿವರಾಗೋರ್ಗೆ ಅವ್ರ ಇಲಾಖೆನ ಅರ್ಥ ಮಾಡ್ಕೊಂಡು, ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು, ಪೆಂಡಿಂಗ್ ಫೈಲ್ಗಳನ್ನ ಕ್ಲಿಯರ್ ಮಾಡಿ, ಹೊಸ ಪ್ರಾಜೆಕ್ಟ್ಗಳನ್ನ ಇಂಪ್ಲಿಮೆಂಟ್ ಮಾಡಿ ನಿಜವಾಗ್ಲೂ ಸಾಧ್ಯ ಆಗುತ್ತಾ ಅಂತ ನೀವು ಒಂದೊಂದು ದಿನ ಡಿಲೇ ಮಾಡ್ದಂಗೆ ಅವರ ರಿಪೋರ್ಟ್ ಕಾರ್ಡ್ ನಲ್ಲಿ ಮಾರ್ಕ್ಸ್ ಗಳು ಕಟ್ ಆಫ್ ಆಗ್ತಾ ಬರಲ್ವಾ ನಟರಾಜ್ ಗೌಡ್ರೆ? ಸರ್ಕಾರಕ್ಕೆ ಈಗ ಖಂಡಿತವಾಗಿ ನೀವು ಹೇಳ್ದಂಗೆ
ಸಮಯ ಅವಕಾಶ ನಾವೇನು 2 ವರ್ಷಕ್ಕೆ ಲೆಕ್ಕ ಹಾಕಿಲ್ಲ, ಇನ್ನು 7 ವರ್ಷಕ್ಕೆ ಲೆಕ್ಕ ಹಾಕ್ತಾ ಇದೀವಿ. 7 ವರ್ಷ ಕೂಡ ನೀವ್ ಲೆಕ್ಕ ಹಾಕ್ಬೋದು, ನೀವು ಅಲ್ಲ, ನೀವು 15 ಹಾಕ್ಬೋದು. ಕೇಳಿ ಈಗ ಜನಗಳಿಗೆ ಹೊಣೆಗಾರಿಕೆ, ನಮ್ಗೆ ಹೊಣೆಗಾರಿಕೆ ಇದೆ, ಜನಗಳಿಗೆ ಯಾವ ರೀತಿ ನಾವು ಉತ್ತರ ಕೊಡ್ತಾ ಇದೀವಿ, ತಾವುಗಳು ಅಲ್ಲಿ ನೋಡಿದ್ದೀರಿ, ಕ್ರಮಗಳಾಗ್ಲಿ ಕೆಲಸಗಳಾಗ್ಲಿ ನಡೀತಾನೆ ಇದಾವೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈಗ ಬಿಜೆಪಿ ವಕ್ತಾರರು JDS ವಕ್ತಾರರು ಏನ್ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಬರ ಘೋಷಣೆ ಮಾಡ್ಬೇಕಾಗಿತ್ತು, ನೆರೆ ಘೋಷಣೆ ಮಾಡ್ಬೇಕಾಗಿತ್ತು, ಕ್ರಮ ತಗೋಬೇಕಾಗಿತ್ತು. ನೋಡಿ, ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಬರ ಬಂದ್ರು ಅದಕ್ಕೆ ಯಾವ ರೀತಿಯಾಗಿ ಆಲ್ಟರ್ನೇಟಿವ್ ಮಾಡಬೇಕು, ನೆರೆ ಬಂದ್ರು ಅದಕ್ಕೆ ಯಾವ ರೀತಿ ಆಲ್ಟರ್ನೇಟಿವ್ ಮಾಡಬೇಕು, ಯಾವ ರೀತಿ ಕಾಂಪನ್ಸೇಷನ್ ಕೊಡಬೇಕು, ಯಾವ ರೀತಿ ಅಲ್ಲಿ ಪ್ರಿಕಾಷನ್ ತಗೋಬೇಕು, ಎಲ್ಲಾ ರೀತಿ ಎಲ್ಲಾ ಜಿಲ್ಲಾಡಳಿತಕ್ಕೆ ಮತ್ತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ನಟರಾಜ್ ಗೌಡ್ರೆ, ನೀವು ಮತ್ತೆ ಇಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತಾಡ್ತಿದ್ದೀರಿ. ನಾನು ಕೇಳಿದ್ ಫ್ಯೂಚರ್ ಟೆನ್ಸ್ ಪ್ರಶ್ನೆ. ಇವಾಗ ಹೊಸದಾಗಿ ಬರುವ ಮಂತ್ರಿಗಳಿಗಿರುವ ಸಮಯದ ಅಭಾವದ ಪ್ರಶ್ನೆ ನಾನು ಕೇಳ್ತಾ ಇರೋದು. ಕೇಳಿಸ್ಕೊಳ್ಳಿ, ಇಲ್ಲಿ ಒಂದೇನಂದ್ರೆ ತಪ್ಪು ಮಾಹಿತಿಗಳು ಹೋಗಬಾರದು. ಬರ ಘೋಷಣೆ ಮಾಡ್ಲಿಕ್ಕೆ ಹಂಗ್ ಸುಮ್ನೆ ಮಾಡ್ಲಿಕ್ಕೆ ಆಗಲ್ಲ. ಕೇಂದ್ರ ಸರ್ಕಾರ ಎಲ್ಲ ಒಂದು ನಿರ್ದೇಶನಗಳಿದಾವೆ. ಕೇಂದ್ರ ಸರ್ಕಾರದ ತಂಡವನ್ನ ನಾವು ಕರೆಸ್ಕೊಂಡು ಅಧ್ಯಯನ ಮಾಡಿ ಜುಲೈ ಎಂಡ್ ಆದ್ಮೇಲೆ ನಾವು ಬರ ಅಥವಾ ನೆರೆಯನ್ನ ಘೋಷಣೆ ಮಾಡಕ್ಕಾಗೋದು ಯಾವ ಮಟ್ಟಕ್ಕಿದೆ ಏನಿದೆ. ಆದ್ರೆ ಕಾಂಪನ್ಸೇಷನ್ ಕೊಡುವಂತ ವಿಷಯದಲ್ಲಿ ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೆ ಏನ್ ಕೊಟ್ಟಿದೀವಿ ಅದೆಲ್ಲ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಂದಾಯ ಇಲಾಖೆ ಅವರೇ ಈ ತುರ್ತು ಪರಿಸ್ಥಿತಿಗಳನ್ನ ನೋಡ್ಕೊಳ್ಳುವಂಥದ್ದು ಅವರೇ ಕೂಡ ಎಲ್ಲಾ ಜಿಲ್ಲಾಡಳಿತ ಮಾತಾಡಿದ್ದಾರೆ, ಎಲ್ಲೆಲ್ಲಿ ಬೇಕೋ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಅಂದ್ರೆ ಇವತ್ತಿನ ಮಟ್ಟಕ್ಕೆ ಬೆಂಗಳೂರಿನಲ್ಲಿ ಫುಟ್ಪಾತ್ ನ ತೆರವುಗೊಳಿಸುವಂಥದ್ದು ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಇದೆ. ಅದಕ್ಕಾಗಿ ಫುಟ್ಪಾತ್ ನ ತೆರವುಗೊಳಿಸಲೇಬೇಕಾಗ್ತದೆ. ನಮ್ಮ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳದಲ್ಲೇ ತೆರವು ಮಾಡಿ ಅಂತ ಹೇಳಿಲ್ಲ ಸರ್. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳದಲ್ಲೇ ತೆರವು ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಕೇಳಿ ಈಗ ವೆಂಡಿಂಗ್ ಝೋನ್ ಗಳನ್ನ ಅವ್ರಿಗೆ ನಾವು ಆಲ್ರೆಡಿ ತೋರಿಸ್ತಾ ಇದ್ದೀವಿ. ಅದ್ರ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡನು ಮಾಡ್ತಲೇ ಇದೆ. ಈ ವೆಂಡಿಂಗ್ ಝೋನ್ ಗಳ ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಜವಾಬ್ದಾರಿಯುತ ಕನ್ನಡದ ಬಹುತೇಕ ಮಾಧ್ಯಮಗಳು ಮಾಡಿದೆ ಸರ್. ಈಗ ನೋಡಿ, 24/7 ನಮ್ಮ ಮುಖ್ಯಮಂತ್ರಿ, ನಮ್ಮ ಬೆಂಗಳೂರು ಸಚಿವರು ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಲ್ಲೂ ಕೂಡ ಸಣ್ಣ ಪುಟ್ಟ ತೊಂದರೆಗಳು ಕ್ಷಣಕ್ಕೆ ಆಗ್ತದೆ ಅಂತ ಹೇಳಿ ಅದು ಪರ್ಮನೆಂಟ್ ಕ್ಷಣ ಅಲ್ಲ. ಬಟ್ ಅವ್ರಿಗೆ ಬೇರೆ ಆಲ್ಟರ್ನೇಟಿವ್ ಹೇಳ್ತಾ ಇದ್ದೀವಿ. ಆಮೇಲೆ ಕೇವಲ ಅವರಲ್ಲ, ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ತೆಗಿಲೇಬೇಕಾಗಿದೆ. ಫುಟ್ಪಾತ್ ರಿಪೇರಿಗೂ ಕೂಡ 70 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಫುಟ್ಪಾತ್ ರಿಪೇರಿಗಳು ಕೂಡ ಆಗ್ತಾ ಇದಾವೆ ಎಲ್ಲೆಲ್ಲಿ ಈ ತರ ತೆರವುಗೊಳಿಸಿದಾಗ ತೊಂದರೆ ಆಗುವಂತ ವಿಷಯಗಳಲ್ಲಿ. ಹಾಗಾಗಿ ನಮ್ಮ ಮತದಾರ ಆದ್ರೂ ಕೂಡ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಪ್ರಶ್ನೆಗೆ ಬನ್ನಿ ಸರ್. ಸಮಯದ ಅಭಾವ, 534 ಡೇಸ್, 534 ದಿನಗಳು. ಹೊಸ ಸಚಿವರಿಗೆ ಒಂದೊಂದು ದಿನ ಕಳೆದಂಗೂ ಕೂಡ ಅವ್ರಿಗೆ ಸಿಗೋ ಸಮಯ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲ, ಈಗ ನೋಡಿ, ಈಗ 530 ದಿನಗಳು ಕೂಡ ತುಂಬಾ ಎಫೆಕ್ಟಿವ್ ಆದ ಕೆಲಸಗಳನ್ನ ಮಾಡಬೇಕಾಗತ್ತೆ. ಈ ತಿಂಗಳಲ್ಲಿ ನಾವು ಆಲ್ರೆಡಿ ನಾವು ಅನ್ಕೊಂಡಿದೀವಿ ಇನ್ನೊಂದು ವಾರದಲ್ಲಿ ಈ ಮಂತ್ರಿ ಇದನ್ನೇನಂದ್ರೆ ವಿಸ್ತರಣೆ ಮಾಡ್ತಾರೆ, ಸಚಿವ ಸಂಪುಟ ಅಂತ ನಮ್ಗೆ ಮಾಹಿತಿ ಇದೆ. ಅದು ತಡವಾದ್ರೂ ಕೂಡ ಮುಖ್ಯಮಂತ್ರಿಗಳು ನೇರವಾಗಿ ಅದರ ಹೊಣೆಗಾರಿಕೆ ತೆಗೆದುಕೊಂಡು ಎಲ್ಲಾ ಕೆಲಸಗಳಲ್ಲಿ ತಮ್ಮ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಖಂಡಿತ ವಿಸ್ತರಣೆ ಆಗುತ್ತೆ, ಅದೇನು ಆಗದೇ ಇಲ್ಲ ಅಲ್ಲ. ಈಗ ಆಗಿರ್ತಕ್ಕಂಥದ್ದು ಉಸ್ತುವಾರಿ ಸಚಿವರು ಕೂಡ 2 ಜಿಲ್ಲೆಗಳನ್ನ ಹಾಕಿ ಅದನ್ನು ಕೊಟ್ಟಿದ್ದಾರೆ. ಜಿಲ್ಲೆಗೆ ಅವ್ರ ಉಸ್ತುವಾರಿ ಸಚಿವರುಗಳು ಕೂಡ ಹೋಗಿದ್ದಾರೆ, ಸಭೆಗಳನ್ನು ಮಾಡಿದ್ದಾರೆ. ಯಾರಿಗೆ ಮಾಹಿತಿ ಇಲ್ಲ ಅವ್ರ ಮಾಹಿತಿ ಕೇಳಿ, ಯಾರು ಸಚಿವರು ಎಲ್ಲೆಲ್ಲ ಸಭೆಗಳು ಮಾಡಿದ್ದಾರೆ ನಾನು ಮಾಹಿತಿ ಕೊಡ್ತೀನಿ. ಆದರೆ ಬಿಜೆಪಿ ಮತ್ತೆ JDS ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಮಾಡುವಂತ ಪ್ರಯತ್ನಕ್ಕೆ ಈಗಲೇ ಶುರುವಾಗಿರೋದು ಆಶ್ಚರ್ಯ ಆಗಿದೆ. ಯಾಕಂದ್ರೆ ಮಾನ್ಯ DK ಶಿವಕುಮಾರ್ ಇಷ್ಟೊಂದು ಕೆಲಸ ಮಾಡ್ತಾ ಇದ್ರು ಕೂಡ, ಎಲ್ಲಾ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ರು ಕೂಡ ಮಾಡಿಲ್ಲ ಅಂತ ಹೇಳಿ ಚಂದ್ರಶೇಖರ್ ಅವರೇ ಅಷ್ಟೊಂದು ಕೆಲಸ ಮಾಡ್ತಿದ್ದಾರೆ DK ಶಿವಕುಮಾರ್ ಅವರು. ಮಕ್ಮಲ್ ಟೋಪಿ ಹಾಕ್ತಾರೆ ಅನ್ನೋ ಹೇಳಿಕೆ ಯಾಕೆ ಬರಬೇಕು? ಶಾಸಕರಿಗೆಲ್ಲ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಅನ್ನೋ ಹೆಸರಲ್ಲಿ. ನಿಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ಕೊಟ್ಟ ಹೇಳಿಕೆ ಹಿಂಗೆ ಯಾಕೆ ಅನ್ನಿಸ್ಬೇಕು ಅಂತ ಇವತ್ತು ಇಡೀ ಡಿಬೇಟ್ ಅಲ್ಲಿ ಮುಕ್ಕಾಲ್ ಡಿಬೇಟ್ ನಟರಾಜ್ ಗೌಡರಿಗೆ ಕೊಟ್ಟಿದ್ದೀರಿ. ನಮ್ಮೇಲೆ ಸ್ವಲ್ಪ ಕರುಣೆ ಆಡಳಿತಾರೂಢ ಪಕ್ಷದವರು ಸರ್. ನೀವು ಸಮಾನ ಅವಕಾಶ ಮಾತಾಡಿ. ಸ್ಮಿತಾ, ನೀವು ಹೇಳಿದ್ರೆ 534 ದಿವಸ ಆಡಳಿತಕ್ಕೆ ಕಡಿಮೆ ಅಲ್ವಾ ಅಂತ ಹೇಳಿ. ಖಂಡಿತವಾಗ್ಲು 534 ದಿವಸ ಆಡಳಿತಕ್ಕೆ ಬಹಳ ಕಡಿಮೆನೆ. ಅದು ಲೂಟಿ ಮಾಡೋದಕ್ಕೆ ಬಹಳ ಸಮೃದ್ಧವಾದ ಕಾಲ. DK ಶಿವಕುಮಾರ್ ಅವರು 20 ಮಿನಿಸ್ಟರ್ ಇಟ್ಕೊಂಡು ಬಹಳ ಸುಖವಾಗಿದ್ದಾರೆ ಅಂತ ಹೇಳಿದ್ರೆ 20 ಮಿನಿಸ್ಟರ್ ಲೂಟಿ ಹೊಡಿಬಹುದು. ಯಾಕೆ ಈ ಮಾತನ್ನ ಜವಾಬ್ದಾರಿಯುತವಾಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಸ್ಮಿತಾ, ಯಾರಾದ್ರೂ ಒಬ್ಬ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮಿನಿಸ್ಟರ್ಗೆ BDA ಮತ್ತೆ BMRD ಅನ್ನು ಬಿಟ್ಬಿಟ್ಟು ಕೊಟ್ಟಿದ್ದೇನೆ ಇತಿಹಾಸ ಇದೆಯಾ? ಇವರು ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ 2023ರಲ್ಲಿ ಆಗ ರಾಮಲಿಂಗಾರೆಡ್ಡಿ ಜಾರ್ಜ್ ಅವರೆಲ್ಲ ಗಲಾಟೆ ಮಾಡಿದ್ರು. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿನ ಬೆಂಗಳೂರಿಗೆ ಕೊಡಬೇಕು ಅಂತೇಳಿ. ಆದ್ರೆ ಇವರು ಹಠ ಮಾಡಿ ಬ್ಲಾಕ್ ಮೇಲ್ ಮಾಡಿ ಅದನ್ನ ತಗೊಂಡ್ರೆ ಯಾಕೆ ಅಂತೇಳಿ ಅಲ್ಲಿ ಚೆನ್ನಾಗಿ ಲೂಟಿ ಹೊಡಬಹುದು BDA ನಲ್ಲಿ ಅಂತೇಳಿ ಎಲ್ಲರಿಗಿಂತ ಮಾತು ಬಿಟ್ರೆ ಅವಾಗ ನೀವು ಮಾಧ್ಯಮಗಳು ವರದಿ ಮಾಡೋದು. ಇವತ್ತು ಇವರಿಗೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ. ಅವ್ರು ಯಾವ್ದು ಕೊಟ್ಟವ್ರು ಗೊತ್ತಾ? ಈ ಫುಟ್ಪಾತ್ ಅಳ್ಳಾಡ್ಸೋದು ಅದು ಇದು ಬಿಟ್ಬಿಟ್ರೆ ಮೇಯ್ನು BDA ಮತ್ತೆ BMRD ಇಲ್ಲ. ಯಾಕೆ BDA ಮತ್ತೆ BMRD ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾವುದೇ ಪ್ರೈಮರಿ ಅರ್ಬನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ದು
ಇಂಪ್ಲಿಮೆಂಟೇಷನ್ನು ಮತ್ತು ಎಕ್ಸಿಕ್ಯೂಷನ್ನು ಎರಡೂ ಮಾಡಬೇಕಾಗಿರೋದು ಬಿಡಿಎ. ರಸ್ತೆ ಮಾಡೋದಿರಲಿ, ವೈಟ್ ಟಾಪಿಂಗ್ ಮಾಡೋದಿರಲಿ, ಟನಲ್ ಮಾಡೋದಿರಲಿ, ಸೇತುವೆ ಮಾಡೋದಿರಲಿ, ಯಾವುದೇ ಮೇಜರ್ ಬೆಂಗಳೂರು ಒಳಗಡೆಗೆ ನಡೀತಿರ್ತಕ್ಕಂಥ ಅಷ್ಟೂ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳನ್ನ ಪ್ಲಾನಿಂಗ್ ಮಾಡೋದು, ಎಕ್ಸಿಕ್ಯೂಷನ್ ಮಾಡೋದು ಬಿಡಿಎ ಮತ್ತು BMRDA. ಅದನ್ನ ಯಾರು ಇಟ್ಕೊಂಡಿದ್ದಾರೆ? ಕೋಟ್ಯಾಂತರ ರೂಪಾಯಿ ದುಡ್ಡು ಬರೋ ಲೂಟಿನ ಅದನ್ನ DK ಶಿವಕುಮಾರ್ ಇಟ್ಕೊಂಡಿದ್ದಾರೆ. 20 ಕಾಲೇಜು ಸಾಕಾಗಿಲ್ವಂತೆ ಪುಣ್ಯಾತ್ಮನಿಗೆ, ಇದು ಬೇಕಂದ್ರೆ ಇದ್ರೊಳಗಡೆ ಬರೋದು. ನೀನು ಕೃಷ್ಣ ಬೈರೇಗೌಡರಿಗೆ ಏನ್ ಕೊಟ್ಟಿದ್ದಾರೆ? ಏನು ಇಲ್ಲಿ ಫಸ್ಟ್ ಕೊಟ್ಟಾಗ ಇಂಜಿನ್ ಕಾರ್ ಕೊಟ್ರು. ಆ ಇಂಜಿನ್ ಕಾರು ಇಂಜಿನ್ ಕಾರ್ ಕೊಟ್ಟಿದ್ರು, ಅವ್ರೇ ಕರ್ಕೊಂಡು ಹೋಗ್ಬೇಕು ಕಾರ್ನ. ಇಂಜಿನಿಯರ್ ಕೈಲಿತ್ತು, ಇಲ್ಲಿ DK ಶಿವಕುಮಾರ್ ಕೈಲಿತ್ತು. ಆಮೇಲೆ ಇವರು ಆಕ್ಷೇಪ ವ್ಯಕ್ತಪಡಿಸಿದೀನಿ, ಗಮನದಲ್ಲಿ ಇಟ್ಕೊಳ್ತಾರೆ ಅನ್ನೋ ನಿರೀಕ್ಷೆ. ಆಮೇಲೆ ಕೃಷ್ಣ ಬೈರೇಗೌಡರು ಹಠ ಮಾಡಿ ಗಲಾಟೆ ಮಾಡಿ ಹೈಕಮಾಂಡ್ ಹತ್ರ ಹೋದಾಗ ನಾನು ನೀವು ಚೆನ್ನಾಗಿ ಮಾತಾಡಕ್ ಬಿಡಲ್ಲ. ಆಯ್ತು, ಅವರವರ ಭಾಷೆ ಅವರವರ ಸಂಸ್ಕೃತಿ ಅಂತ ಅನ್ಸುತ್ತೆ, ಅದು ಅವ್ರಿಗೂ ಗೊತ್ತಿದೆ. ಆಮೇಲೆ ಕೃಷ್ಣ ಬೈರೇಗೌಡರು ಹಠ ಮಾಡಿ ನಾನು ಮಿನಿಸ್ಟ್ರಿನ ತಗೊಳ್ಳಲ್ಲ ಅಂತೇಳಿ ಇದನ್ನ ತಗೊಳಕ್ ಗಲಾಟೆ ಮಾಡಿದಾಗ ಆಗ ಹೈಕಮಾಂಡ್ ಏನೇನು ಕೊಟ್ಟಿದೆ ಹೇಳಿ? GBA ಕೊಟ್ಟಿದೆ ಇವಾಗ, ಮತ್ತೆ BWSSB ಏನು ಕೊಳಚೆ ನೀರು ಮಂಡಳಿ ಮತ್ತೆ GBAನ ಈಗ ಕೃಷ್ಣ ಬೈರೇಗೌಡರು ಗೊತ್ತಿದೆ. ಬೆಂಗಳೂರು ಡೆವಲಪ್ಮೆಂಟ್ ಯಾವ ಕೆಲಸ ಮಾಡಂಗಿಲ್ಲ. ಈ ಕಡೆ ಕೃಷ್ಣ ಬೈರೇಗೌಡರು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕೆಲಸ ಮಾಡಕ್ಕಾಗಲ್ಲ, ಲೂಟಿ ಹೊಡೆಯೋ ದುಡ್ಡೆಲ್ಲ ಇನ್ನೊಬ್ರಿಗೆ ಹೋಗ್ಬೇಕು. ಆಹಾರ ಖಾತೆ ನನಗೆ ಬೇಡವೇ ಬೇಡ ಅಂತೇಳಿ ಮುನ್ಸ್ಕೊಂಡು ಕೂತಿರು ಮುನಿಯಪ್ಪನವರು ಇವತ್ತು ಕೆಲಸ ಮಾಡ್ತಿದ್ರ ಇಲ್ವಾ? ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಗೊತ್ತೇ ಇಲ್ಲ. ಜಲಸಂಪನ್ಮೂಲ ಸಚಿವರು ಬೆಂಗಳೂರು MLAಗಳು ಜಲಸಂಪನ್ಮೂಲ ಖಾತೆಗೆ ಏನ್ರಿ ಸಂಬಂಧ? ನಾನೇ ಹೋಗ್ಲಿ ಅಂತ ಅವ್ರು ಹೇಳ್ತಾರೆ. ಅವ್ರು ಕೆಲಸ ಮಾಡ್ತಿದಾರ ಗೊತ್ತಿಲ್ಲ. 80 ತಾಲೂಕಲ್ಲಿ ಬರ ಬಂದಿದ್ದು ಯಾವ MLA ಯಾವ ಮಿನಿಸ್ಟರ್ ಮೀಟಿಂಗ್ ಮಾಡಿದ್ದಾರೆ ಗೊತ್ತಿಲ್ಲ. ಆಗಲೇ ಓಪನಿಂಗ್ ಕಮಿಟಿಯಲ್ಲಿ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಮಿನಿಸ್ಟ್ರಿ ಕೊಡ್ತಕ್ಕಂಥದ್ದು ಏನು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ. ಪರಮಾಧಿಕಾರವಾ? ರಾಮಲಿಂಗಾರೆಡ್ಡಿ ಮುಂದೆ ಮಂಡಿ ಹೋಗಿ ಕೂತ್ಕೋಬೇಕಾದ್ರೆ ಏನ್ ಹೇಳಿದ್ರು? ನಂದು ಇದಕ್ಕೂ ಸಂಬಂಧ ಇಲ್ಲ. DK ಶಿವಕುಮಾರ್ ಹೇಳಿದ್ರು ಈ ಸಂಬಂಧ ಇಲ್ಲ, ಹೈಕಮಾಂಡ್ ಮಾಡಿದ್ರು, ಹೈಕಮಾಂಡ್ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ. ಯಾಕ್ರಿ ಹಸಿ ಸುಳ್ಳು ಹೇಳ್ತೀರಾ ನಟರಾಜ್ ಗೌಡ್ರೆ? ಬಂದು ಯಾವ ಪರಮಾಧಿಕಾರ ರೀ? ನಿಮ್ಮ DK ಶಿವಕುಮಾರ್ ಹೇಳ್ತಾರೆ ಹೈಕಮಾಂಡ್ ಮಾಡಿದ್ರು ಅಂತ ಹೇಳಿ. ದೂರವಾಣಿ ಚಂದ್ರಶೇಖರ್ ಅವರೇ ವಾಪಸ್ ಬರ್ತೀನಿ. ಅಣ್ಣಪ್ಪ ಅಂತ ಹೇಳಿ ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ, ಅಣ್ಣಪ್ಪ ಅಂತ ಮಾತಾಡೋದು ಬೆಂಗಳೂರಿಂದ. ಹೇಳಿ ಸರ್. ಮೇಡಮ್ ಇವಾಗ ನಾವು ಲೈವ್ ನೋಡ್ತಾ ಇದ್ದಾಗ ಅದೇ ನಾನು ನೋಡಿದೆ, ಸರ್ಕಾರದಲ್ಲಿ ಮಿನಿಸ್ಟರ್ ಪೋಸ್ಟ್ ಕಮ್ಮಿ ಆಗಿ ತೊಂದರೆ ಆಗ್ತಾ ಇದೆ ಅಂತ. ಆದ್ರೆ ನಮ್ಗೆ ಅದ್ರಲ್ಲಿ ಇನ್ನೊಂದೇನು ತೊಂದರೆ ಆಗ್ತದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಯಾರ ನಿಮ್ ವಾಯ್ಸ್ ಬ್ರೇಕ್ ಆಯ್ತು ಸರ್, ಇನ್ನೊಂದ್ಸತಿ ಹೇಳ್ಬೋದಾ? ಸಂಬಂಧಪಟ್ಟ ಇಲಾಖೆಗಳಲ್ಲಿ ಯಾರನ್ನ ಹೋಗಿ ಅದನ್ನ ಮಾತಾಡ್ಬೇಕು ಅನ್ನೋದಿಲ್ಲ ಸಮಾಜ ಕಲ್ಯಾಣ ಇಲಾಖೆ. ಯಾಕಂದ್ರೆ ಇವಾಗ ನಮ್ಗೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಬೆಂಗಳೂರಲ್ಲಿ ಬಿಟ್ಟಿದ್ದಾರೆ ಅಂತ. ಆದ್ರೆ ಆಟೋ ರಿಕ್ಷಾಗಳ ಲೀಸ್ಗಳನ್ನ ಅವ್ರವರೇ ಒಂದೊಂದು ಶೋರೂಮ್ಗಳಿಗೆ ಅವ್ರವರೇ ಕೊಟ್ಬಿಡ್ತಾ ಇದ್ದಾರೆ. ಅವ್ರವ್ರಿಗೆ ಕೊಟ್ಟು ಅಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ತುಂಬಾ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಮೇಡಮ್ ನಾನು 2020 ನಾನು ಅಪ್ಲಿಕೇಶನ್ ಹಾಕಿದೆ. ಅಪ್ಲಿಕೇಶನ್ ಹಾಕಿದಾಗ ನನ್ನ ಹತ್ರ ದುಡ್ಡು ಕಟ್ಟಿಸ್ಕೊಂಡ್ರು, ಗಾಡಿ ಕೊಡ್ಲಿಲ್ಲ. ಅವಾಗ್ಲೂ ಇದ್ ಮಾಡಿದ್ರು, ಇವಾಗೂ ಇದ್ ಮಾಡಿದ್ರು. ಇವಾಗ ಕೇಳಿದ್ರೆ ನಮ್ಗೆ ಸರ್ಕಾರದಿಂದ ದುಡ್ಡು ಬಂದಿಲ್ಲ, ನಾವು ಗಾಡಿ ರಿಜಿಸ್ಟರ್ ಮಾಡಲ್ಲ, ಇದೊಂದು ಸಾಲ ಸೋಲ ಮಾಡಿ 30,000 ಶೋರೂಮ್ ಅವ್ರು ಕಟ್ಟಿಸ್ಕೊಂಡಿದ್ದಾರೆ. ಇವಾಗ ಕೇಳ್ತಾ ಇದಾರೆ ಸರ್ಕಾರದಿಂದ ನಮ್ಗೆ ಫಂಡ್ ಬಂದ ರಿಜಿಸ್ಟರ್ ಮಾಡಲ್ಲ. ಓಕೆ ಓಕೆ, ಅರ್ಥ ಆಯ್ತು ಸರ್. ಅಣ್ಣಪ್ಪ ಸರ್ ಧನ್ಯವಾದ ಕರೆ ಮಾಡಿದಕ್ಕೆ. ಸಂಬಂಧಪಟ್ಟ ಇಲಾಖೆಗೆ ಸಚಿವರೇ ಇಲ್ಲದೆ ಹೋದ್ರೆ ಯಾರ ಹತ್ರ ಹೋಗಿ ಕೇಳೋದು ಅನ್ನೋ ಸಮಸ್ಯೆ ನಟರಾಜ್ ಗೌಡ್ರದ್ದು ಉತ್ತರ ಕೊಡ್ಲಿ. ಮಲ್ಲಿಗಪ್ಪ ಅಂತ ಹೇಳಿ ಇನ್ನೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ಹಲೋ, ಹೇಳಿ ಸರ್. ಹೇಳಿ ಸರ್. ಆಮೇಲೆ ದಯಮಾಡಿ ಈಗ ಮೋದಿ ಅವರು ಹೇಳಿದ್ರು ಜಾಗತಿಕ ಯುದ್ಧದಿಂದ ಯಾರೋ ಬಂಗಾರ ಕೊಳ್ಬೇಡಿ, ಆಮೇಲೆ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳಿದ್ರು. ಹಲೋ, ಹೇಳಿ ಸರ್. ಈಗ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಳೆ ಇಲ್ಲ ಬೆಳೆ ಬೆಳೆಬೇಡಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ ಅಮೃತ ಹೆಚ್ಚಾದ್ರೆ, ಯಾರಿಗಾರು ಅಮೃತ ಹೆಚ್ಚಾದ್ರೆ ಅದು ವಿಷ ಆಗುತ್ತಂತೆ. ಈ ಕಾಂಗ್ರೆಸ್ ನಲ್ಲಿ 150 ಜನ ಕ್ರಾಸ್ ವೋಟಿಂಗು ಏನೇನೋ ಗೋಲ್ಮಾಲ್ ಮಾಡಿ ತಗೊಂಡ್ಬಿಟ್ರು. 150 ಜನ ಆಗಿದ್ದಾರೆ. ಅದಕ್ಕೊಂದು ಉದಾಹರಣೆ ನಾನು ಹೇಳೋದು, ಅಮೃತ ಜಾಸ್ತಿ ಆದ್ರೂ ವಿಷನೇ ಆಗದು. ಆಮೇಲೆ ಎಲ್ಲಾ ಇಲಾಖೆಗಳಲ್ಲೂ ಮೇಡಮ್ ಹೆಚ್ಚಾಗಿ ಕಂದಾಯ ಇಲಾಖೆಯಲ್ಲಿ ನಮ್ದೊಂದು ಕೆಲಸ ಆಗ್ತಾ ಇಲ್ಲ. ಕೇಳಿದ್ರೆ ಆಮೇಲೆ ಬರ್ರಿ, ಇಮೇಲ್ ಬರ್ರಿ, ಯಾರಾದ್ರೂ ಅಟ್ಲೀಸ್ಟ್ ನಿಲ್ಸ್ತಿದ್ರೆ ನಾವು ಫೋನ್ ಮಾಡಿ ಏನಾರ ಇದ್ದಾರೆ ಸರ್. ಇವಾಗ ಪರಮೇಶ್ವರ್ ಸಾಹೇಬ್ರಿಗೆನೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಹಾಸನ ಉಸ್ತುವಾರಿ ಬೇಕು ನಮಗೆ. ರೈಟ್ ಸರ್, ರೈಟ್ ಸರ್. ಧನ್ಯವಾದ ಕರೆ ಮಾಡಿದಕ್ಕೆ. ಇದೇ ಪ್ರಶ್ನೆ ಅವಾಗಲಿಂದ ನಾವು ಚರ್ಚೆ ಮಾಡ್ತಿರೋದು. ಸಂಬಂಧಪಟ್ಟ ಇಲಾಖೆಗೆ ಸಚಿವರು ಇಲ್ಲದೆ ಹೋದ್ರೆ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತಾ ಅನ್ನೋದಕ್ಕೆ ಇಬ್ರು ಕಾಲರ್ಸ್ ಉತ್ತರ ಕೊಟ್ಟಿದ್ದಾರೆ. ಸರ್, ಈಗ ಸ್ಮಿತಾ
ಸ್ಮಿತಾ 2020 ಅವ್ರು ಅರ್ಜಿ ಹಾಕಿದ್ರಂತೆ. 2020 ಅರ್ಜಿ ಹಾಕಿದ್ದು ಇನ್ನೂ ಅವ್ರಿಗೆ ವಾಹನ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅಂತಹ 2020 ಬೊಮ್ಮಾಯಿ ಮತ್ತೆ ಯಡಿಯೂರಪ್ಪನ ಮಾಡಕ್ಕಾಗಿಲ್ಲ, ಸಿದ್ದರಾಮಯ್ಯ ಮಾಡಕ್ಕಾಗಿಲ್ಲ ಅಂತ ಅವ್ರೇನೋ ಮಾಹಿತಿ ಆತರ ಇದ್ರೆ ಖಂಡಿತವಾಗಿ ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಯಾವಾಗ್ಲೂ 24/7 ಎಲ್ಲಾ ಅಧಿಕಾರಿಗಳು ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಇವಾಗಿನ ಅವ್ರ ಸಮಸ್ಯೆ ಫಂಡ್ ರಿಲೀಸ್ ಮಾಡಿಲ್ಲ ಇಲಾಖೆಯಿಂದ ಅನ್ನೋ ಉತ್ತರ ಸಚಿವರಿದ್ದಿದ್ರೆ ಕೇಳಬಹುದಾಗಿತ್ತು ಅನ್ನೋದು ಎನಿವೆ ಆಯ್ತು ಸರ್. ಎನಿವೆ ಇವಾಗ ಗಮನಕ್ಕೆ ಬಂದಿದೆಯಲ್ಲ, ದಯವಿಟ್ಟು ನಿಮ್ ಕೈಲಿ ಆದ್ರೆ ಯಾರದಾರ ಗಮನಕ್ಕೆ ತಂದ್ಬಿಟ್ಟು ಆದಷ್ಟು ಬೇಗ ಅವರ ಅಧಿಕಾರಿಗಳಿಗೆ ಹೋಗಿ ಅಧಿಕಾರಿಗಳು ಖಂಡಿತವಾಗಿ ಮಾಡ್ತಾರೆ. ಸರಿ, ನಾಗೇಂದ್ರ ಬಾಬು ಸರ್, ಇವಾಗ ಆಯ್ತು ಸರ್, ಇವಾಗ ಪರಿಷತ್ಗೆ ನಾಮನಿರ್ದೇಶನ ಮಾಡೋದು ಬರುತ್ತೆ. ಜುಲೈಯಲ್ಲಿ ನಡಿಬೇಕಾಗಿದ್ದ ಅಧಿವೇಶನ ಆಗಸ್ಟ್ಗೆ ಪೋಸ್ಟ್ಪೋನ್ ಆಗಿದೆ. ಬೈ ಎಲೆಕ್ಷನ್ಗಳು ಬಂದ್ಬಿಡುತ್ತೆ. SIR ನಡೀತಾ ಇದೆ, ಗ್ಯಾರಂಟಿ ಪರಿಷ್ಕರಣೆ ನಡೀತಾ ಇದೆ. ಇಷ್ಟೆಲ್ಲ ಗೊಂದಲಗಳನ್ನ DK ಶಿವಕುಮಾರ್ ಅವರು ಸಮರ್ಥವಾಗಿ ನಿಭಾಯಿಸ್ತಿದ್ದಾರೆ ಅಂತ ಹೇಳ್ಬೋದು ನಟರಾಜ್ ಗೌಡ್ರು. ಬಟ್ ಸ್ಟಿಲ್ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಇದ್ದಿದ್ರೆ ಈ ಬರ್ಡನ್ ಶೇರ್ ಆಗ್ತಾ ಇತ್ತು, ಜನರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಆಗ್ತಾ ಇತ್ತು. ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಅಥವಾ ಹೆಚ್ಚಿಗೆ ಕಾನ್ಸಂಟ್ರೇಷನ್ ನಾವು ಒಂದು ವಿಚಾರದಲ್ಲಿ ಮಾಡ್ತೀವಿ, ಇನ್ನೊಂದಾಗ್ಲಿಲ್ಲ, ಮಿನಿಸ್ಟರ್ ಇಲ್ಲ, ಈ ರೀತಿ ಉತ್ತರ ಬರ್ತಿರ್ಲಿಲ್ವೇನೋ ಬಹುಶಃ ಅಂತ. ನಾನು ಸುಮಾರು ಒಂದು 20 ಡಿಬೇಟ್ಗಳಲ್ಲಿ ನಿಮಗೊಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಯೋಜನೆಗಳು ವಿಚಾರದಲ್ಲೂ ಕೂಡ ಅವೈಜ್ಞಾನಿಕವಾದಂಥ ಯೋಜನೆಗಳು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದೀನಿ. ಮತ್ತೆ ಇದು 5 ಯೋಜನೆಗಳ ಬಗ್ಗೆ ಅನೇಕ ಸಂದರ್ಭಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಚರ್ಚೆ ಬೇಡ. ಇತ್ತೀಚಿನ ದಿನಗಳಲ್ಲಿ ಈಗ ನೀವೇನು ಫುಟ್ಪಾತ್ ತೆರವು ಮಾಡಿಸ್ತಾ ಇದ್ದೀರಿ ನೋಡಿ, ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಹಣ್ಣು, ಹೂವು ಮತ್ತು ತರಕಾರಿಗಳನ್ನು ಮಾರ್ತಾರೆ. ಒಂದಿನ 2 ದಿನ ಇಟ್ಟರೆ ಅದು ಕೊಳ್ತೋಗುತ್ತೆ. ನಾವು ಕೇಳ್ತಾ ಇರ್ತಕ್ಕಂಥ ಮಾನ್ಯ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು ನನ್ನ ಮೇಲೆ ಜನ ವಿರೋಧ ಮಾಡಿಕೊಂಡ್ರು ಪರವಾಗಿಲ್ಲ, ಅದು ಮುಂದಿನ ದಿನಗಳು ಅನುಕೂಲ ಆಗಲಿ ಅಂತೇಳಿ. ನಾವು ಅದನ್ನು ಕೇಳ್ತಾ ಇಲ್ಲ. ಆ ಬಡವರಿಗೆ ಪರ್ಯಾಯವಾದಂಥ ವ್ಯವಸ್ಥೆ ಏನು ಮಾಡಿದ್ದೀರಾ ಅಂತಕ್ಕಂಥ ಇದುವರೆಗೆ ಹೇಳಿಲ್ಲ. 10,000 ರೂಪಾಯಿ ತಳ್ಳೋ ಗಾಡಿಗಳು ಏನೋ ಸಾಲ ತಗೊಂಡ್ರೆ ಆಗಿರ್ತಕ್ಕಂಥ ಬಂಡವಾಳಕ್ಕೆ ಅಲ್ಲಿ ಇರ್ತಕ್ಕಂಥ ಐಟಮ್ ಕೊಳ್ತೋದ್ರೆ ಏನು ಮಾಡ್ತೀವಿ? ಈಗ 3rd ಮೇನ್ ರೋಡ್ ಅಂತ ಫಸ್ಟ್ ಮೇನ್ ರೋಡ್ ತಗೊಂಡೋಗ್ಬಿಟ್ಟು ಉದಾಹರಣೆಗೆ ನಾನು ಇರ್ತಕ್ಕಂಥ ಗೋವಿಂದರಾಜ್ ಹೂವನ್ನು ಎಲ್ಲಿ ಸಿಗುತ್ತೆ ವಿಜಯನಗರ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಂತೇಳಿ, ನೀವೆಲ್ಲಾದರೂ ಮೂಲೆಯಲ್ಲಿ ಇರ್ತಕ್ಕಂಥ 3rd ಮೇನ್ 4th ಮೇನ್ ಸಂಧಿ ಒಳಗೆ ಹೋಗಿ ಅಂದ್ರೆ ಅವ್ನು ವ್ಯಾಪಾರ ಎಲ್ಲಿ ಮಾಡ್ಕೋತಾನೆ? ನೀವು ಹೇಳ್ತಾ ಇರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥವೆಲ್ಲ ಅವೈಜ್ಞಾನಿಕ. ಇನ್ನೊಂದು ಇಂಪಾರ್ಟೆಂಟ್ ಇವತ್ತು ಹೇಳ್ತಿದ್ದೀನಿ, ಏಕದಳ ದ್ವಿದಳ ಎಣ್ಣೆ ಮತ್ತು ವಾಣಿಜ್ಯ ಕಾಳುಗಳ ಈ ಬೆಳೆ ಇವತ್ತು ಅತಿ ಜ್ವಲಂತ ಸಮಸ್ಯೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ. ಮಳೆ ಮತ್ತು ಬರಗಾಲದ ವಿಚಾರದಲ್ಲಿ 60% ಕಡಿಮೆ ವರ್ಷಧಾರೆ ಆಗಿರೋದ್ರಿಂದ 80 ಲಕ್ಷ ಹೆಕ್ಟಾರ್ ಪೈಕಿ ಟೋಟಲಿ 28 ಲಕ್ಷ ಹೆಕ್ಟಾರ್ಗಳಲ್ಲಿ ಮಾತ್ರ ನಾವು ಬಿತ್ತನೆ ಆಗಿದೆ. ಈಗ ನಾನು ಮಾನ್ಯ ವಕ್ತಾರನ್ನು ಕೇಳ್ತಾ ಇದ್ದೀನಿ, ಅವ್ರು ಗೌರವ ಕೇಳ್ತಾ ಇದ್ದೀನಿ, ನಾನೇನು ತಪ್ಪಾಗಿ ಮಾತಾಡ್ತಾ ಇಲ್ಲ. ಈಗ ನೋಡಿ, ಇಷ್ಟೊತ್ತಿಗೇನೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ನೀವು ಕಾಣ್ತಾ ಇದ್ದೀರಿ. ಪರ್ಯಾಯವಾದಂಥ ವ್ಯವಸ್ಥೆಗಳು ನೀವು ಮಾಡ್ಬೋದಿತ್ತಲ್ಲ. ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಏನಾಯ್ತು, ಅವ್ರ ಜೀವನ ಏನಾಯ್ತು, ಅವ್ರ ಊರುಗಳು ಮತ್ತೆ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು ಏನಾಯ್ತು, ಇದು ಯೋಚನೆ ಮಾಡ್ಬೇಕು. ಇನ್ನೆಲ್ಲದಕ್ಕಿಂತನೂ SIRಗೆ ಇದನ್ನೊಂದು ಲಿಂಕ್ ಮಾಡ್ತಾ ಇದ್ದೀನಿ. ಅವರೇ ಹೇಳಿದ್ರು, ಬೆಂಗಳೂರಿಗೆ ಬೇರೆ ಊರಿಗೆ ಹಳ್ಳಿಗಳಿಂದ ಬಂದಿರ್ತಾರೆ, ಅವ್ರ ಓಟ್ಗಳು ಇಲ್ಲಿರ್ತವೆ ಅಂತ. ನೀವು ಅವ್ರು ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಟ್ಟಿದ್ರೆ ಊರಲ್ಲಿ ಅವ್ರು ಓಟ್ ಮಾಡ್ಕೊತಾ ಇದ್ರಲ್ಲ. ನೀವು ಮಾಡಿರ್ತಕ್ಕಂಥ ಎಲ್ಲಾ ರೀತಿ ಎಡವಟ್ಟುಗಳೇ ಇವತ್ತು ಸರ್ಕಾರ ಮಾತ್ರ ಹೊಣೆ ಅಂತ ಹೇಳಲಿಕ್ಕೆ ಸಾಧ್ಯ? ಒಂದು ನಿಮಿಷ ಹೇಳಿದ್ರೆ ಮೇಡಮ್ ಬಂದಿದೆ. ನೀವೇ ಹೇಳ್ತಾ ಇದ್ದೀರಾ ಇವತ್ತು ಸುಧಾರಣೆ ತರಬೇಕು ಅಂತ ಹೇಳಿ 72,000 ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀರಾ? ಯಾವತ್ತು ಕೊಡ್ತಾ ಇದ್ದೀರಾ? ಹಾಗಾದ್ರೆ ನೀವು ಅದನ್ನ ಹೇಳಬೇಕಲ್ಲ. ಹಾಗಾದ್ರೆ ಕೇವಲ ನಿಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನೀವು ಮಾತಾಡ್ತಾ ಇದ್ದೀರಾ ಹೊತ್ತಾಗ್ಲಿ ಜನಗಳಿಗೆ ನಿಮ್ಮ ಸರ್ಕಾರಗಳಿಂದ ಕಟ್ಟಕಡೆಯ ಈ ರಾಜ್ಯದ ಪ್ರಜೆಯ ನೋವುಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಟೋಟಲಿ ಫೇಲ್ಯೂರ್ ಆಗಿದ್ದೀರಾ ಅಂತಕ್ಕಂಥದ್ದು ಮತ್ತೆ ನಿಮ್ಮ ಆಂತರಿಕ ಕಚ್ಚಾಟನೇ ಇವತ್ತಿಗೂ ನಡೀತದೆ. ಸಿಗ್ತಿರೋ ಉತ್ತರ ಏನು? ಯಾಕೆ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಿದೆ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಟೈಮ್ ಸಿಗ್ತಿಲ್ಲ. 3 ಅಂತಿತ್ತು, 5 ಅಂತಿತ್ತು, 8 ಅಂತಿತ್ತು. ಅಂದ್ರೆ ದೆಹಲಿಗೆ ಹೋಗ್ತಾರೆ, ಮುಗಿಸ್ಕೊಂಡು ಬರ್ತಾರೆ ಅಂತ. ಇವಾಗೇನೋ 12ಕ್ಕೆ ಬರ್ತಾರೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್ ಅಂತೆ ಸರ್. ಅಂದ್ರೆ ಡಿಪೆಂಡೆನ್ಸಿ ಆನ್ 1 ಪರ್ಸನ್, ಅದು ಅವ್ರಿಗೆ ಏನೇ ಪೊಸಿಷನ್ ಇರ್ಬೋದು ಪಕ್ಷದಲ್ಲಿ, ಯಾವುದೇ ಪಕ್ಷದ ವಿಚಾರ ಆಗಿರ್ಬೋದು, ಡಿಪೆಂಡಿಂಗ್ ಆನ್ 1 ಪರ್ಸನ್ ಫಾರ್ ಎವ್ರಿಥಿಂಗ್. ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಇಂದ ಹಿಡಿದು ಚೀಫ್ ಮಿನಿಸ್ಟರ್ ಡಿಸೈಡಿಂಗ್ ವರ್ಗೂ ಒಬ್ಬರ ಮೇಲೆ ಡಿಪೆಂಡ್ ಆಗೋದು, ಆ ಪರ್ಸನ್ ಅನ್ಅವೈಲಬಲ್ ಇರೋದು ಎಷ್ಟು ಮಾರಕ ಇದು ಅಂತ. ಅವರ ಆಂತರಿಕ ವಿಚಾರ ಏನೇ ಇರಲಿ, ಪಕ್ಷದ ಆಂತರಿಕ ವಿಚಾರ, ರಾಹುಲ್ ಗಾಂಧಿ ಅವ್ರು ಬರಬೇಕು ಮತ್ತೊಬ್ಬರು ಅದೇನೇ ಇರಲಿ, ಆದರೆ ಅದರಿಂದ ಆದ ಪರಿಣಾಮ ಇಲ್ಲಿ ನಮ್ಮ ಸದನದ ಕಲಾಪಗಳು 1 ತಿಂಗಳು ಮುಂದೆ ಹೋಯ್ತಲ್ಲ, ಅಷ್ಟರ ಮಟ್ಟಿಗೆ ಅದು ಗಂಭೀರ. ಯಾಕಂದರೆ ಈಗಿನ ಸಂದರ್ಭದಲ್ಲಿ ಸದನ ನಡಿಬೇಕಿತ್ತು, ಬರದ ಪರಿಸ್ಥಿತಿ ಇದೆ, ಮತ್ತು ಅನೇಕ ಕಡೆ ಪ್ರವಾಹದ ಪರಿಸ್ಥಿತಿ ಇದೆ. ಈಗ ಸದನ ಮತ್ತು ಸದನ ಚರ್ಚೆ ಆಗಲೇಬೇಕಿತ್ತು. ಆದರೆ DK ಶಿವಕುಮಾರ್ ಚಿಂತನೆ ಏನು ಅಂದರೆ, ಒಂದು ಪೂರ್ಣ ಪ್ರಮಾಣದ ಸಂಪುಟ ತಗೊಂಡು ನಾನು ಸದನ ನಡೆಸಬೇಕು ಅಂತ. ಹೀಗಿರುವಾಗ ರಾಹುಲ್ ಗಾಂಧಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಓವರ್ ಆಲ್ ಇಟ್ ಲುಕ್ಸ್ ಬ್ಯಾಡ್. ಆಪ್ಟಿಕ್ಸ್ ಈಸ್ ವೆರಿ ಬ್ಯಾಡ್. ಮತ್ತು ನೀವು ಈ ಬರಗಾಲ ಪೀಡಿತ ರೈತನ ಎದುರು ಹೋಗಿ ರಾಹುಲ್ ಗಾಂಧಿ ಬರಬೇಕು ಹಾಗೆ ನಮ್ಮ ಇದಾಗ್ಬೇಕು ಆಭಾಸ ಆಗುತ್ತೆ. ಅದೇ ರೀತಿ ಈಗ ಬೆಂಗಳೂರಿನ ಫುಟ್ಪಾತ್ ಬೀದಿ ವ್ಯಾಪಾರಿಗಳಿದಾರಲ್ಲ, ಅವ್ರ ಹತ್ರ ಹೋಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳಿ ನಿಮ್ಗೆ ಓಟ್ ಹಾಕಲ್ಲ ಅವರು.
ಹಾಕೋದಿಲ್ಲ. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನೇ ಇರಲಿ, ಒಂದು ಚುನಾಯಿತ ಸರ್ಕಾರ ಒಂದು ಸ್ಟ್ಯಾಂಡ್ ತಗೋಬಹುದು. ಒಂದು ಪ್ರಾಕ್ಟಿಕಲ್ ಸ್ಟ್ಯಾಂಡ್ ತಗೊಂಡು ಸುಪ್ರೀಂ ಕೋರ್ಟ್ಗೆ ನೀವು ರಿವಿಷನ್ ಹಾಕೋಬಹುದು. ಕಾನೂನಾತ್ಮಕವಾಗಿ ಮಾಡೋಕ್ಕೆ 1000 ಹಾದಿಗಳಿದಾವೆ. ಅಮಾಯಕರನ್ನ ನೀವು ವಿನಾಕಾರಣ ಅಲ್ಲಿ ರೈತರು ಒಕ್ಕಲೆದ್ದು ಹೋಗ್ತಿದ್ದಾರೆ, ಇಲ್ಲಿ ಅರ್ಬನ್ ಪುವರ್ ನಗರ ಪ್ರದೇಶ ಬಡವರು ಇಲ್ಲಿ ಒಕ್ಕಲೆದ್ದು ಹೋಗುದು. ಇಟ್ಸ್ ನಾಟ್ ಗುಡ್ ಫಾರ್ ಎನಿ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್. ನಿಜವೇ ದಿನೇಶ್ ಅವರೇ, ಇವಾಗ ತಕ್ಷಣಕ್ಕೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ್ರೆ ಆಗುವ ಅನುಕೂಲಗಳೇನು? ರಾಹುಲ್ ಗಾಂಧಿ ಅವರಿಂದ ಪರ್ಮಿಷನ್ ತಗೊಂಡೇ ಆಗಬೇಕು ಅನ್ನೋದೇ ನಿಜವಾಗ್ಲೂ ಕಾರಣ ಆಗಿದ್ರೆ ಇದರಿಂದ ಯಾಕೆ ಮಾರಕ ಅಂತ ಅನಿಸ್ತಿದೆ ಅಂತ? ಇಲ್ಲಿ ಎಕ್ಸ್ಪೆನ್ಷನ್ ಆಗಲೇ ಹೋಗಲಿ, ಇಲ್ಲೇನು ಡೆವಲಪ್ಮೆಂಟ್ ಆಗಲ್ಲ. ಯಾಕಂದರೆ ಇವತ್ತಿನ DK ಶಿವಕುಮಾರ್ ಅವರ ನಿರ್ಣಯಗಳಿದಾವಲ್ಲ, 3 ವರ್ಷದ್ದು ಏನೂ ಇಲ್ಲ ಅಂತಲೇ ಅವ್ರು ಕನ್ಸಿಡರ್ ಮಾಡಿರೋದು. 3 ವರ್ಷದಿಂದ 0 ಆಡಳಿತ ಸಿದ್ದರಾಮಯ್ಯ ಅವ್ರದ್ದು. ನಾನು ಇವತ್ತು ಬಂದು 0ಇಂದ ಹೀರೋ ಆಯ್ತೀನಿ, ಸೂಪರ್ ಮ್ಯಾನ್ ಅನ್ನೋದು ಇವ್ರ ಕಾನ್ಸೆಪ್ಟಿಗೆ ಬಂದಿರೋದು. ಈಗ ಆಲ್ರೆಡಿ ಶಿಕ್ಷಣ ಸಚಿವರು ಹೇಳಿದ್ರು 2,500 ಪಬ್ಲಿಕ್ ಸ್ಕೂಲ್ ಕಟ್ತೀವಿ. ಅದು 3 ವರ್ಷದಿಂದ ಹೇಳ್ತಲೇ ಅವ್ರೆ, ಅದು ಯಾವ ಸ್ಕೂಲು ಆಗೇ ಇಲ್ಲ. 18,000 ಶಿಕ್ಷಕರು ತಗೋತೀವಿ, 5,000 ಅದು ಟ್ರೋಲ್ ಮಾಡ್ತಾವ್ರೆ. ಇವತ್ತು ಏನೋ ಫೇಸ್ಬುಕ್ಗಳಲ್ಲಿ ಟ್ರೋಲ್ ಮಾಡ್ತಾವ್ರೆ. ಶಿಕ್ಷಣ ಸಚಿವರು ಏನೋ 10,000 ತಗೋತೀನಿ, 18,000 ತಗೋತೀನಿ, 5,000 ತಗೋತೀನಿ, 2,500 ಸ್ಕೂಲ್ ಮಾಡ್ತೀನಿ, ಏನೂ ಮಾಡಿಲ್ಲ. ಇದು ಒಂದು ಇಲಾಖೆಯಲ್ಲಾದರೆ ಪ್ರತಿ ಇಲಾಖೆಯಲ್ಲೂ 3 ವರ್ಷದಿಂದ ಹಿಂಗೆ ಬರೀ ಹೇಳ್ಕೊಂಡೇ ಬಂದವ್ರೆ, ಏನು ಮಾಡಿಲ್ಲ. ಮಾಡಿರೋದು ಒಂದೇ, ವರ್ಗಾವಣೆ ದಂಧೆ. ಆ ವರ್ಗಾವಣೆ ದಂಧೆಯಲ್ಲಿ ಏನು ಮಾಡೋರೆ, ಹೋಲ್ಸೇಲ್ ಮನಿ ತಗೊಂಡು ರಿಟೇಲ್ ಆಗಿ ಜನರನ್ನ ಸತಾಯಿಸ್ತವ್ರೆ. ಇವತ್ತು ಕೃಷ್ಣ ಬೈರೇಗೌಡರು ಅದು ಯಾವುದೋ ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ ಖಾತಾ ಅಂತ ಒಂದು ತಗೊಬಂದ್ಬಿಟ್ರಪ್ಪ. ಇವಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಅದು ದೊಡ್ಡ ಹಬ್ಬ ಆಗ್ಬಿಟ್ಟೈತಿ ಈ ಖಾತಾ. ಈಗ ಮೊನ್ನೆ ಪಾಪ ರೋಡ್ಗೆ ಅವ್ರ ಮನೆಗಳು ಹೋಯ್ತು, ಏನೋ ಇದಕ್ಕೆ ಡೆಮಾಲಿಷ್ ಆಗಿ ಎಕ್ಸ್ಟೆನ್ಷನ್ಗೆ. ಈ ಖಾತಾ ಇಲ್ದೇ ಅವರು ದುಡ್ಡನ್ನ ಡ್ರಾ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಸರ್ಕಾರದ ಕಾಂಪನ್ಸೇಷನ್ನು. ಅದರಲ್ಲೇ 10% ಕೇಳ್ತಾವ್ರೆ ಈ ಖಾತೆಗೆ. ಈಗ 20 ಲಕ್ಷಕ್ಕೆ 2 ಲಕ್ಷ ಕೊಟ್ಟರೆ ಈ ಖಾತಾ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಆ ಲೆವೆಲ್ಗೆ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ಅವರು ಅದನ್ನ ಪ್ರತಿ ಇಲಾಖೆಯಲ್ಲಿ ರೂಢಿಸ್ಕೊಂಡು ಇವತ್ತು ಜನರನ್ನ ತಿಗಣೆಗಳ ಥರ ಇಡ್ತಾ ಇದ್ದಾರೆ. ಇದು ಒಂದು ಇಲಾಖೆ ಅಲ್ಲ. ಈಗ ಮೊನ್ನೆ ನೋಡಿದ್ರೆ ಪೊಲೀಸ್ನವರೇ ದರೋಡೆ ಮಾಡಿದ್ರು 20 ಲಕ್ಷ. ಮತ್ತು ಇನ್ನೆಲ್ಲೋ ಒಂದು ಹುಡುಗನ್ನ ಕರ್ಕೊಂಡೋಗಿ ಸ್ಟೇಷನ್ನಲ್ಲಿ ಅವ್ನಿಗೆ ಮಾಡಬಾರ್ದೆಲ್ಲ ಮಾಡಿಬಿಟ್ರು. ಇವರೇ ಪೋಕ್ಸೋ ಕೇಸು ಹಾಕಿಸ್ಕೊಬಿಟ್ಟವ್ರೆ. ಅಂದರೆ ಒಂದು ಯಾವುದೇ ಇಲಾಖೆ ತಗೊಳ್ಳಿ, ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಸಾಯ್ತಾ ಇದ್ದಾರೆ. ಇವರಿಗೇನೋ 2 ವರ್ಷದಲ್ಲಿ ಬಂದ್ಬಿಟ್ಟು ದೇಶ ಉದ್ಧಾರ ಮಾಡ್ಬಿಡ್ತೀವಿ. ಫೋನ್ ನಂಬರ್ ಕೊಟ್ಟಿದ್ದಾರೆ ಭ್ರಷ್ಟಾಚಾರ. ಅಲ್ಲ, ಅದು ಫೋನ್ ನಂಬರ್ ಎಲ್ಲಿ? ಈಗ ನಾವು ಪಂಜಾಬಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೀವಿ, ವಾಟ್ಸಪ್ ನಂಬರೇ ಕೊಟ್ಟಿದ್ದೀವಿ, ಭ್ರಷ್ಟಾಚಾರದ ವಿಡಿಯೋನೇ ಹಾಕಿ ಅಂತ ಹೇಳಿದ್ದೀವಿ. ಇಲ್ಲಿ ತಮಿಳ್ನಾಡಲ್ಲಿ ವಿಜಯ್ ಕೂಡ ಹೇಳವ್ರೆ ಭ್ರಷ್ಟಾಚಾರದ 1 ಲಕ್ಷ ಬಹುಮಾನನೂ ಅನೌನ್ಸ್ ಮಾಡ್ಬಿಟ್ಟವ್ರೆ. ಇವ್ರು ಎಲ್ಲಿ ಮಾಡವ್ರೆ? ಏನು ಇಲ್ಲ, ಸುಮ್ಮನೆ ನಾವು ಹುಡ್ಕೋಬೇಕಷ್ಟೇ ಇವ್ರ ಹತ್ರ. ಇವ್ರದೆಲ್ಲ ಬರೀ ಏನಾಗಿದೆ ಅಂದ್ರೆ ಇವತ್ತು ಎಲ್ಲಾ ಇಲಾಖೆಗಳನ್ನ ಬರೀ ಕರಪ್ಷನ್ಗೆ ಬಳಸ್ಕೊತಾ ಇದ್ದಾರೆ. ಇವತ್ತು ಮಿನಿಸ್ಟ್ರಿಗಳು ಬಂದ್ರು ಮೇಡಮ್, ಮಿನಿಸ್ಟ್ರಿಗಳು ಬಂದ್ರು ನಾವು ಹೇಳ್ತಾ ಇರೋದು ಪ್ರತಿ ಇಲಾಖೆಯಲ್ಲಿ ಅವ್ರ ಶ್ವೇತಪತ್ರ ಹೊರಡಿಸ್ಲಿ. ಫಸ್ಟ್ 3 ವರ್ಷದ್ದು ಏನ್ ಮಾಡಿದ್ರು, ಈಗ ಸಿಎಂ ಈಗ ನಾವ್ ಹೇಳ್ತಾ ಇರೋದು ಅಲ್ಲಿ ವಿಜಯ್ ಶ್ವೇತಪತ್ರ ಹೊರಡಿಸಿದ್ರು. ಲಾಸ್ಟ್ ಇಷ್ಟು ವರ್ಷದ್ದು 5 ವರ್ಷದ್ದು ಏನಾಯ್ತು? ಈಗ 3 ವರ್ಷದ್ದು DK ಶಿವಕುಮಾರ್ ಅವರು ಶ್ವೇತಪತ್ರ ಎಷ್ಟು ಇಲಾಖೆಗಳಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ 91% ಜನರಿಗೆ ಅನಿಸ್ತಾ ಇದೆ. ನೀವು ಇದನ್ನ ಒಪ್ತಿರೋ ಬಿಡ್ತಿರೋ, ಬಟ್ ನಮ್ಮ ವೀಕ್ಷಕರ ಪೈಕಿ 91% ಜನರಿಗೆ ಅನಿಸ್ತಾ ಇದೆ ಸಂಪುಟ ವಿಸ್ತರಣೆ ಆಗದೆ ಇರೋದು ಆಡಳಿತ ಯಂತ್ರ ನಿಧಾನ ಆಗ್ಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ. ದಯಮಾಡಿ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ನಿಮ್ ಕಡೆಯಿಂದ ಇನ್ ಕೇಸ್ ವೈಯಕ್ತಿಕವಾಗಿ ಆಗೋದಾದ್ರೆ ಆಗ್ಲಿ, ಜನರಿಗೆ ಕೆಲಸಗಳಾಗಬೇಕು ಸರ್. ನೆರೆ, ಬರ ಇಂತಹ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕೊಡ್ಲಿಕ್ಕೆ ಜವಾಬ್ದಾರಿಯುತ ಆಡಳಿತ ಚುರುಕಾಗಿದೆ, ಆಡಳಿತ ಚೆನ್ನಾಗಿ ನಡೀತಾ ಇದೆ. ಆದ್ರೂ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು ಖಂಡಿತವಾಗಿ ನಮಗೂ ಕೂಡ ಅದನ್ನೇ. ಆದ್ರೆ ಸುಮ್ಮನೆ ಸಂಪುಟ ವಿಸ್ತರಣೆ ಆಮ್ ಆದ್ಮಿ ಪಾರ್ಟಿ ಅವರ ತರ ಭ್ರಷ್ಟಾಚಾರ ಸಂಪುಟ ವಿಸ್ತರಣೆ ಆಗಿಲ್ಲ, ಅದರಿಂದ ರಾಹುಲ್ ಗಾಂಧಿ ಕಾರಣ ಅಂತೇಳಿ ಅವ್ರ ಮೇಲೆ ತಪ್ಪೋಸೋದು ಸರಿ ಇಲ್ಲ. ಅವ್ರ ಪಾಪ ಬ್ಯಾಂಕಾಕ್ ಅಲ್ಲಿ ಬಿಸಿ ಇದ್ದಾರೆ, ಹಾಗಾಗಿ ಅವ್ರು ಪೋಸ್ಟ್ಪೋನ್ ಮಾಡ್ತಲೇ ಇದ್ದಾರೆ. ಆದ್ರೆ ನಾನು ಹೇಳ್ತಾ ಇರೋದು ಈ ಸರ್ಕಾರದ ಲೂಟಿ ನಿಂತೆ. ಈಗ ನೋಡಿ ಕೆಲಸಗಳು ಆಗೋದು ಮಾತ್ರವಲ್ಲ, ಆಗೋ ಕೆಲಸಗಳು ಜನರಿಗೆ ಬೇಕಾದ ಆಯಾಮದಲ್ಲಿ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಇದ್ರೆ ಕೆಲಸ ಚೆನ್ನಾಗಾಗತ್ತೆ ಅನ್ನೋದು ನಮಗ್ ಗೊತ್ತಿರೋದು. ಚೆನ್ನಾಗಿ ಮಾಡೋ ಪ್ರಯತ್ನ ಬರೋ ಸಚಿವರು ಮಾಡಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಅದಾದಷ್ಟು ಬೇಗ ಆಗ್ಲಿ ಅಂತ ಹೇಳಿ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ.